ಎಲ್ಲರಿಗೂ welcome to Srini's filmmaking workshop special edition. Okay, jana ella ಜಾಸ್ತಿ ಆಗಲಿ. Then we'll start talking about today's very special class about film distribution. Okay, hi, hey, hello. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಹೋದ ವಾರ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಸ್ಟೋರಿ ಮಾಡೋದು ಹೆಂಗೆ, ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ, ಎಡಿಟ್ ಬಗ್ಗೆ, ಸಿನಿಮಾಟೋಗ್ರಫಿ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ. ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಆ್ಯಂಡ್ ಇಫ್ ಎನಿ ಒನ್ ವಾಂಟ್ಸ್ ಟು ವಾಚ್ ಇಟ್ ಅಗೇನ್, ನನ್ನ IGTV ಇದೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್ ಅಗೇನ್. ಸೊ ಇವತ್ತು ವಿ ಆರ್ ಡಿಸ್ಕಸಿಂಗ್ ನಾನು ಯಾಕೆ, ಆ್ಯಂಡ್ ದಿಸ್ ಇಸ್ ಅ ಸ್ಪೆಷಲ್ ಎಡಿಷನ್ ಅಬೌಟ್ ಮೈ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್. ಯಾಕೆ ಸ್ಪೆಷಲ್ ಎಡಿಷನ್ ಅಂದರೆ we have 3 special classes, that is today, tomorrow and day after tomorrow, and we are talking about 3 special ವಿಷಯಗಳನ್ನ. ಅದು ವಿಷಯಗಳು ಯಾವ್ದು ಅಂದರೆ ಇವತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಿದ್ವಿ, ಪಬ್ಲಿಸಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಕಾರ್ತಿಕ್ ಗೌಡ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. KRG ಸಂಸ್ಥೆಯ ಕಾರ್ತಿಕ್ ಗೌಡ ಅವರು KGF ಅಂತ ದೊಡ್ಡ ಸಿನಿಮಾನ, ನಮ್ಮ ಕನ್ನಡದ ಸಿನಿಮಾನ ಇಡೀ ಇಂಡಿಯಾನೇ ತಿರುಗಿ ನೋಡೋಂಗೆ ಮಾಡಿದಂಥ ಡಿಸ್ಟ್ರಿಬ್ಯೂಟರ್. ಅದಾದ್ಮೇಲೆ ನಾಳೆ ಅಸುರ್ ಅಂತ ವೆಬ್ ಸೀರೀಸ್ ಎಷ್ಟು ಜನ ನೋಡಿಲ್ಲ ಅಂದರೆ ಇವತ್ತೇ ಹೋಗಿ ನೋಡಿ. ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ಸ್ ಇನ್ ರೀಸೆಂಟ್ ಟೈಮ್ಸ್, ಇಂಡಿಯನ್ ಕ್ರೈಮ್ ಥ್ರಿಲ್ಲರ್ಸ್. ನಾನು ನೋಡಿರೋ ಥರ ಒನ್ ಆಫ್ ದಿ ಬೆಸ್ಟ್ ಇಂಡಿಯನ್ ಕ್ರೈಮ್ ಥ್ರಿಲ್ಲರ್ಸ್ ಇನ್ ದ ರೀಸೆಂಟ್ ಟೈಮ್. ಸೊ ಅಸುರ್ ಅಂತ ಊಟಲ್ಲಿದೆ, ಸೊ ಹೋಗಿ ನೋಡಿ. ಆ ರೈಟರ್ ಗೌರವ್ ಶುಕ್ಲಾ ಅವ್ರು ನಾಳೆ ಜಾಯ್ನ್ ಆಗ್ತಾರೆ. ಅದಾದಮೇಲೆ ನಾಳಿದ್ದು ಇಟ್ಸ್ ವೆರಿ ಸ್ಪೆಷಲ್. ಅಫ್ಕೋರ್ಸ್ ದಂಗಲ್ ಸಿನಿಮಾ ನಿರ್ದೇಶಕರಾದ ನಿತೇಶ್ ತಿವಾರಿ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ ಟು ಟಾಕ್ ಅಬೌಟ್ ಹೌ ದೇ ಮೇಕ್ ಹಿಂದಿ ಫಿಲ್ಮ್ಸ್. ಹಿಂದಿ ಸಿನಿಮಾ ಮಾಡೋದಕ್ಕೂ ಕನ್ನಡ ಸಿನಿಮಾ ಮಾಡೋದಕ್ಕೂ ಏನು ಡಿಫ್ರೆನ್ಸ್, ಯಾವ ಸ್ಕೇಲಲ್ಲಿ ಮಾಡ್ತಾರೆ, ಯಾವ ಥರ ಸ್ಕ್ರಿಪ್ಟ್ ಬರೀತಾರೆ, ಯಾವ ಥರ ಸ್ಕ್ರೀನ್ ಪ್ಲೇ ಬರೀತಾರೆ, ಅವ್ರ ಸಿನಿಮಾಗಳಿಗೆ ಯಾವ ಥರ ಸ್ಕ್ರೀನ್ ಪ್ಲೇ ಬರೆದಿದ್ರು, ಯಾವ ಥರ ಸ್ಕ್ರಿಪ್ಟ್ ಮಾಡಿದ್ರು, ಹೆಂಗೆ ಸಿನಿಮಾನ ಲಾಂಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ದಂಗಲ್ ಸಿನಿಮಾದ ನಿರ್ದೇಶಕರಾದ ನಿತೇಶ್ ತಿವಾರಿ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. ವೆಲ್, ಟುಡೇ ವಿಲ್ ಬಿ ಟಾಕಿಂಗ್ ಅಬೌಟ್ ಫಿಲ್ಮ್ ಪಬ್ಲಿಸಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ನಾನು ಕೆಲವೊಂದಷ್ಟು ವಿಷಯಗಳನ್ನು ಹೇಳ್ತೀನಿ. ಕಾರ್ತಿಕ್ ಗೌಡ ಅವ್ರನ್ನ ಆನ್ಲೈನ್ ತೊಗೊಳೋದಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳ್ತೀನಿ. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಫಿಲ್ಮ್ ಮೇಕಿಂಗ್. ಇದನ್ನ ನನಗೆ ಗೊತ್ತಿರೋಂಗೆ ಯಾವ ಫಿಲ್ಮ್ ಸ್ಕೂಲಲ್ಲೂ ಹೇಳ್ಕೊಡಲ್ಲ ಆ್ಯಂಡ್ ಎಲ್ಲೂ ಹೇಳ್ಕೊಡೋದಿಲ್ಲ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಸಿನಿಮಾನ ಅಂತ. ಯಾಕೆಂದರೆ ಇಟ್ಸ್ ದಿ ಮೋಸ್ಟ್ ಸೀಕ್ರೆಟಿವ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಯಾಕೆಂದರೆ ಇಟ್ ಇನ್ವಾಲ್ವ್ಸ್ ಬಿಸ್ನೆಸ್. ಸೊ ಯು ಶುಡ್ ನೋ ಇಟ್. ತುಂಬ ಜನ ಹೇಳ್ಕೊಡಲ್ಲ, ಯಾಕಂದರೆ ಬಿಸ್ನೆಸ್ ಇನ್ವಾಲ್ವ್ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆ ಗೊತ್ತಾಗೋದು ಬೇಡ ಅಂತ ಎಲ್ಲೂ ಹೇಳ್ಕೊಡಲ್ಲ, ಯಾವ ಫಿಲ್ಮ್ ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಬಟ್ ನನಗೆ ನನ್ನ ಪರ್ಸ್ನಲ್ ಆಗಿ ನಾನು ಯೋಚನೆ ಮಾಡೋದು ಯಾವ ಥರ ಅಂದರೆ, ಇದ್ರ ಬಗ್ಗೆ ಜನ ತಿಳ್ಕೊಂಡಷ್ಟು, ಅಂದರೆ ಫಿಲ್ಮ್ ಮೇಕರ್ಸ್ ತಿಳ್ಕೊಂಡಷ್ಟು ದೇ ಕ್ಯಾನ್ ಪ್ಲ್ಯಾನ್ ಪ್ರಾಪರ್ಲಿ, ದೇ ಕ್ಯಾನ್ ಸ್ಟ್ರಾಟಜೈಸ್ ದ ಫಿಲ್ಮ್. ಸೊ ದಟ್ಸ್ ವೈ ಐ ವಾಂಟ್ ಟು ನೋ ಪೀಪಲ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆರ್ ಮಾರ್ಕೆಟಿಂಗ್ ಆರ್ ಪಬ್ಲಿಸಿಟಿ. ಹೆಂಗೆ ಮಾಡಿ ಒಂದು ಸಿನಿಮಾನ ಥಿಯೇಟರ್ಗೆ ತರಬೇಕು, ಯಾವಾಗ ತರಬೇಕು, ಯಾಕೆ ತಂದರೆ, ಹೆಂಗೆ ತಂದರೆ, ಯಾವಾಗ ತಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐ ವಿಲ್ ಬಿ ಟಾಕಿಂಗ್ ಟುಡೇ. ವೆಲ್, distribution is one thing, it's the most secretive process of filmmaking. ಸೊ ಹಾಗಾಗಿ ಏನು ಅಂದರೆ ಬಿಸ್ನೆಸ್ ಇನ್ವಾಲ್ವ್ ಆಗಿರುತ್ತೆ. ಯಾವಾಗಲೂ ಅಷ್ಟು ಕಲೆಕ್ಷನ್ ಆಗಿದೆ, ಇಷ್ಟು ಕಲೆಕ್ಷನ್ ಆಗಿದೆ, ಯಾರು ಬೇಕಾದ್ರೂ ಹೇಳ್ಬೋದು. ಬಟ್ ದುಡ್ಡು ಹಾಕಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ದುಡ್ಡು ವಾಪಸ್ ತೊಗೊಂಡಿದ್ದೀನಿ ಅಂತ. ಸೊ ಅದು ಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ. ಸೊ ದಟ್ ಈಸ್ ವೈ ಇಟ್ ಇಸ್ ದಿ ಮೋಸ್ಟ್ ಸೀಕ್ರೆಟಿವ್ ಪಾರ್ಟ್. ಅದಾದಮೇಲೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಆ್ಯಕ್ಚುಲಾಗಿ ಸಿನಿಮಾ ಮಾಡೋಕ್ಕೆ ಮುಂಚೆ, ಅಂದರೆ ನೀವು ಶುರು ಮಾಡೋಕ್ಕೆ ಮುಂಚೆ ಯಾವುದಾದ್ರೂ ಥಿಯೇಟ್ರ್ ಓನರ್, ಅಂದರೆ ಎಕ್ಸಿಬಿಟರ್ಸ್ನ ನಾವು ಥಿಯೇಟ್ರ್ ಓನರ್ನ ಎಕ್ಸಿಬಿಟರ್ಸ್ ಅಂತ ಕರಿತೀವಿ. ಯಾವುದೇ ಡಿಸ್ಟ್ರಿಬ್ಯೂಟರ್ ಅಂಡರು ಅಥವಾ ಎಕ್ಸಿಬಿಟರ್ಸ್ ಅಂಡರು ಒಂದು 6 ತಿಂಗಳು ಕೆಲಸ ಮಾಡಿ, ಸೊ ದ್ಯಾಟ್ ಯು ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ. ನಾವೇನು ಮಾಡ್ತೀವಿ, ಸ್ಟೋರಿ ಮಾಡ್ತೀವಿ, ಎಲ್ಲ ಮಾಡಿ ಕತೆ ಮಾಡಿ ಶೂಟ್ ಮಾಡಿ ಎಲ್ಲ ಮಾಡ್ತೀವಿ. ಬಟ್ ನಮಗೆ ಈ ಸಿನಿಮಾ ಬಿಸ್ನೆಸ್ ಹೆಂಗೆ ನಡೆಯುತ್ತೆ, ಎಷ್ಟಾಗುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲದಲ್ಲೇ ಸಿನಿಮಾ ಮಾಡೋದಕ್ಕೂ ಅದನ್ನ ತಿಳ್ಕೊಂಡು ಸಿನಿಮಾ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಟ್ ಇಫ್ ಯು ಗೆಟ್ ಅ ಚಾನ್ಸ್, ಇವಾಗ ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಥಿಯೇಟ್ರ್ ಇರುತ್ತೆ, ಹೋಗಿ ಮಾತಾಡಿ, ಒಂದು 3 ತಿಂಗಳು 6 ತಿಂಗಳು ಕೆಲಸ ಮಾಡ್ಬೋದು ಇಂಟರ್ನಾಗಿ ಅಂತ ಹೇಳಿ 100% ಎಲ್ಲರೂ ಒಪ್ಕೊಳ್ತಾರೆ. ಇಲ್ಲ ಯಾರೋ ಡಿಸ್ಟ್ರಿಬ್ಯೂಟರ್ ನಿಮ್ಮ ಫ್ರೆಂಡ್ಸ್ಗೂ ಯಾರೋ ಪರಿಚಯ ಇದ್ದರೆ ಕೇಳಿ. ಸೊ ವರ್ಕ್ ಆ್ಯಸ್ ಅನ್ ಇಂಟರ್ನ್ ಫಾರ್ 6 months ಟು ಅಂಡರ್ಸ್ಟ್ಯಾಂಡ್ ಹೌ ಆ್ಯಕ್ಚುಲಿ ದಿ ಪ್ರೋಸೆಸ್ ವರ್ಕ್ಸ್. ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು, ಯಾವ್ಯಾವ ಸೆಂಟರ್ಗಳಿದೆ, ಯಾವ್ಯಾವ ಏರಿಯಾಲಿ, ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟೆಷ್ಟು ಥಿಯೇಟ್ರ್ಗಳಿದೆ, ಯಾವ್ಯಾವ ಡಿಸ್ಟ್ರಿಕ್ಟಿಂದ ಎಷ್ಟೆಷ್ಟು ಕಲೆಕ್ಷನ್ ಇದೆ, ಯಾವ್ಯಾವ ಥಿಯೇಟ್ರಿಂದ ಎಷ್ಟೆಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಫ್ ಯು ಗೆಟ್ ಅ ಚಾನ್ಸ್, ವರ್ಕ್ ಆಸ್ ಅನ್ ಇಂಟರ್ನ್. ಅದಾದಮೇಲೆ ಮುಂಚೆಗೂ ಇವಾಗೂ ಏನು ವ್ಯತ್ಯಾಸ ಅಂದರೆ,
ನಿಮಗೆ ಹಳೆ ಸಿನಿಮಾಗಳು ಏನು ಅಂದರೆ 100 ದಿನ 200 ದಿನ 1 ವರ್ಷ ಎಲ್ಲ ಓಡ್ತಾ ಇತ್ತು. ಬಟ್ ಇವಾಗ ಹಂಗೆ ಆಗಲ್ಲ. ಇವಾಗ ಯಾವ ಸಿನಿಮಾನು 1 ವರ್ಷ ಓಡೋಕ್ಕಾಗಲ್ಲ. ಯಾವ ಸಿನಿಮಾನು 100 ದಿನ ಹೋಗೋದೇ ತುಂಬ ದೊಡ್ಡ ವಿಷಯ ಇವಾಗ. ಯಾಕೆ ಅಂತ ತುಂಬ ಜನ ತಲೆಯಲ್ಲಿ ಇಟ್ಕೊಂಡು ಕೇಳ್ಬೋದು. ಮುಂಚೆ ಕಡಿಮೆ ನಂಬರ್ ಆಫ್ ಥಿಯೇಟರ್ಸ್ ಇದ್ರು, ಕಡಿಮೆ ನಂಬರ್ ಆಫ್ ಫಿಲ್ಮ್ಸ್, ವಾರಕ್ಕೆ ತುಂಬ ಕಡಿಮೆ ಸಿನಿಮಾಗಳು ರಿಲೀಸ್ ಆಗೋದು. ಆ್ಯಂಡ್ ತುಂಬ ಕಡಿಮೆ ಥಿಯೇಟ್ರು, ಮಲ್ಟಿಪ್ಲೆಕ್ಸ್ ಎಲ್ಲ ಅವಾಗಿರಲ್ಲ, ಬರೀ ಸಿಂಗಲ್ ಸ್ಕ್ರೀನರು. ಆಮೇಲೆ ವಾರಕ್ಕೆ 2-3 ಸಿನಿಮಾ ರಿಲೀಸ್ ಆಗೋದು. ಆಮೇಲೆ ತುಂಬ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಕಡಿಮೆ ರಿಲೀಸ್ ಆಗೋದು. ಹಾಗಾಗಿ ಸಿನಿಮಾ ಚೆನ್ನಾಗಿದೆ ಅಂತ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ 1 ವಾರ ಆದರೂ ಥಿಯೇಟ್ರಲ್ಲೇ ಇರೋದು, 2 ವಾರ ಆದರೂ ಥಿಯೇಟ್ರಲ್ಲಿ ಇರೋದು. ಆಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಆಗಿ ಅದು ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗೋದಕ್ಕೆ ಟೈಮ್ ತೊಗೊಳ್ಳೋದು. ಸೊ ಹಾಗಾಗಿ 100 ದಿನ 200 ದಿನ 1 ವರ್ಷ ಎಲ್ಲ ಓಡಾಡೋದು. ಬಟ್ ಇವಾಗ ಅದು ಹಂಗಿಲ್ಲ. ಯಾಕೆಂದರೆ ಮಲ್ಟಿಪ್ಲೆಕ್ಸ್ಗಳು ಸುಮಾರು ಮಲ್ಟಿಪ್ಲೆಕ್ಸ್ ಬಂದಿದೆ ಆ್ಯಂಡ್ ನಂಬರ್ ಆಫ್ ಥಿಯೇಟರ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ನಿಮಗೆ 2 ವಾರ ಯು ವಿಲ್ ಗೆಟ್ ಓನ್ಲಿ 2 weeks ಆಫ್ ಟೈಮ್. ಸೊ 2 ವಾರದಲ್ಲಿ ಎಷ್ಟು ದುಡ್ಡು ಮಾಡ್ಕೊಡ್ಬೇಕು, ಹೆಂಗೆ ಜನರನ್ನು ಕರೆಸ್ತಿರೋ ಥಿಯೇಟ್ರಿಗೆ ನಿಮ್ಮ ಹಣೆ ಬರ. ಸೊ ಯುಲ್ ಆಲ್ ಗೆಟ್ ಇಸ್ 2 weeks ಆಫ್ ಟೈಮ್. ಆ 2 ವಾರದಲ್ಲಿ ಏನು ಮ್ಯಾಜಿಕ್ ಮಾಡ್ತಿರೋ, ಓಪನಿಂಗ್ ಹೆಂಗೆ ತರಿಸ್ತಿರೋ ಅದು ಮಾಡಿಬಿಟ್ಟು ಜನನ ಥಿಯೇಟ್ರ್ ಬರಂಗೆ ಮಾಡಬೇಕು. ಸೊ ದಟ್ ಈಸ್ ಎ ಸ್ಟ್ರಾಟಜಿ. ಇವಾಗೆಲ್ಲ 50 days ಹೋಗ್ರೆ ತುಂಬ ದೊಡ್ಡ ವಿಷಯ. ಇವಾಗ 100 ದಿನ ಎಲ್ಲ ಅಂದರೆ ಏನೋ ಇವಾಗ KGF ಥರ ಒಂದು ಸಿನಿಮಾ 100 ದಿನ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಸಿನಿಮಾ 100 ದಿನ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಆಲ್ ಯು ಕ್ಯಾನ್ ಮೇಕ್ ಮನಿ ಈಸ್ ಇನ್ ದಿ ಫಸ್ಟ್ 4 weeks. ಸೊ ಅದಕ್ಕೆ ಫಸ್ಟ್ 2 ವಾರ ತುಂಬ ಕ್ರೂಷಿಯಲ್. ಓಕೆ, ಬಟ್ ಈ 2 ವಾರದಲ್ಲಿ ಜನ ಹೆಂಗೆ ಕರೆಸ್ತಿರೋ ಥಿಯೇಟ್ರಿಗೆ? ಫಾರ್ ದ್ಯಾಟ್ ಯು ಹ್ಯಾವ್ ಟು ಡೂ ಗುಡ್ ಪಬ್ಲಿಸಿಟಿ. ತುಂಬ ಒಳ್ಳೆ ಪಬ್ಲಿಸಿಟಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಸಿನಿಮಾನ 50 ಲಕ್ಷಲೋ 1 ಕೋಟಿಲೋ ಮುಗಿಸಿರ್ಬೋದು. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಗುಡ್ ಬಜೆಟ್ ಫಾರ್ ಪಬ್ಲಿಸಿಟಿ, ನಾಳೆ ಸಿನಿಮಾ ಚೆನ್ನಾಗಿ ರಿಲೀಸ್ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಅಂದರೆ ಅದಕ್ಕೇನು ಓಪನಿಂಗ್ ಸಿಗಬೇಕು ಅದು ಸಿಗೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ಗುಡ್, ವೆರಿ ಗುಡ್ ಪಬ್ಲಿಸಿಟಿ. ಅಂಟಿಲ್ ಅನ್ಲೆಸ್ ಯು ಡೂ ಗುಡ್ ಪಬ್ಲಿಸಿಟಿ ಯು ವಿಲ್ ನಾಟ್ ಗೆಟ್ ದಟ್ ಓಪನಿಂಗ್. ಸೊ ಪಬ್ಲಿಸಿಟಿ ಅಂದರೆ ಏನು? ಸುಮ್ಮನೆ ಎಲ್ಲ ಕಡೆ ಪೇಪರ್ ಆ್ಯಡು, TV ಆ್ಯಡ್ ಹಾಕ್ಬಿಟ್ರೆ ಜನ ಥಿಯೇಟ್ರಿಗೆ ಬರೋಲ್ಲ. ಯು ನೀಡ್ ಟು ಕ್ರಿಯೇಟ್ ದಟ್ ಹೈಪ್. ಆ ಗಿಮಿಕ್ ಮಾಡ್ತಿರೋ, ಹೈಪ್ ಮಾಡ್ತಿರೋ, ಏನು ಮಾಡ್ತಿರೋ, ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಕ್ರಿಯೇಟಿವ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಮಾಡ್ತಿರೋ ಅದು ಮಾಡಬೇಕು. ನಿಮ್ಮ ಫಸ್ಟ್ ಲುಕ್ ಅಂತ ಹೇಳ್ತೀವಲ್ಲ, ನಿಮ್ಮ ಸಿನಿಮಾದು ಪೋಸ್ಟರ್ ಲಾಂಚ್ ಮಾಡ್ತಿರಲ್ಲ, ಅದು ಕ್ರಿಯೇಟಿವ್ ಆಗಿರಬೇಕು. ಇವಾಗ ನೀವು ಯೋಚನೆ ಮಾಡಿ ಒಂದ್ಸಲಿ, ನೀವು ಯಾವ ಸಿನಿಮಾ ನೋಡಬೇಕು ಅಂದರೆ ಯಾವ ಸಿನಿಮಾ ನೋಡಬಾರ್ದು, ಯಾಕೆ ನೋಡಬೇಕು ಯಾಕೆ ನೋಡಬಾರ್ದು ಅಂತ 1 ನಿಮಿಷ ಏನಕ್ಕೆ ನಿಮ್ಮ ಮನಸ್ಸೊಳಗಡೆ ಬರುತ್ತೆ ಅಂತ ಯೋಚನೆ ಮಾಡಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ good posters which you have seen of that film, good songs making ಸಖತ್ತಾಗಿರುತ್ತೆ ಆ ಫಿಲಮ್ದು, ಆ್ಯಂಡ್ ಆ ಸಾಂಗ್ ದೊಡ್ಡ ಹಿಟ್ ಆಗಿರುತ್ತೆ. ಇಲ್ಲ ಗುಡ್ ಟ್ರೈಲರ್, ಅದ್ಭುತವಾದ ಟ್ರೈಲರ್ ಕಟ್ ಮಾಡಿರ್ತಾರೆ. ಅದು 3 ಅದ್ಭುತವಾಗಿದೆ ಅಂದರೆ ಈ ಸಿನಿಮಾದಲ್ಲಿ ಇದೆ ಗುರು, ಏನೋ ಸಖತ್ತಾಗಿ ಮಾಡಿದ್ದಾರೆ ಗುರು ಅಂತ ಡಿಸೈಡ್ ಮಾಡಿ ಆಮೇಲೆ ಥಿಯೇಟ್ರಿಗೆ ಹೋಗ್ತೀರಾ. ಬಟ್ ಈ 3ರಲ್ಲಿ ಯಾವುದು 1 ಮಿಸ್ ಆದ್ರೂ ಓಕೆ ಫಸ್ಟ್ ಜನ ನೋಡ್ಕೊಂಬರಲಿ, ಆಮೇಲೆ ಹೇಳಿ ಚೆನ್ನಾಗಿದ್ರೆ ಹೋಗೋಣ, ಇಲ್ಲ ಅಂದರೆ ಇಲ್ಲ. ಸೊ ಈ ಥರದ್ದೆಲ್ಲ ಆಲೋಚನೆಗಳು ಬರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಫೋಕಸ್ ಆನ್ ದೀಸ್ 3 things. ಇದು 3 ಹಿಟ್ ಆಗಲೇಬೇಕು. ಅವಾಗಲೂ ಜನ ಬರೋದಿಲ್ಲ ಥಿಯೇಟ್ರಿಗೆ. ಬಟ್ ಅದಾದಮೇಲೆ ನಾನು ಬೇಸಿಕ್ಲಿ ಹೇಳ್ತಾ ಇರೋದು, ಈ 3 ಹಿಟ್ ಆದರೆ ದೇರ್ ಆರ್ ಚಾನ್ಸಸ್ ಆಫ್ ಪೀಪಲ್ ಕಮಿಂಗ್ ಆ್ಯಂಡ್ ವಾಚಿಂಗ್ ದ ಫಿಲ್ಮ್. ನಾನು ಹೊಸಬ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಲೆಟ್ಸ್ ಕೀಪ್ ಸ್ಟಾರ್ ಫಿಲ್ಮ್ಸ್ ಅಸೈಡ್. ಐ ಆಮ್ ಟಾಕಿಂಗ್ ಅಬೌಟ್ ನ್ಯೂ ಕಮರ್ಸ್ ಫಿಲ್ಮ್ಸ್. ಓಕೆ, ಸೊ ಈ ಟ್ರೈಲರು, ಸಾಂಗು, ಆಮೇಲೆ ನಿಮ್ಮ ಪೋಸ್ಟರ್ಸ್ ತುಂಬ ಚೆನ್ನಾಗಿ ಸಖತ್ ಅದ್ಭುತವಾಗಿದ್ದರೆ ದೇರ್ ಆರ್ ಚಾನ್ಸಸ್ ಆಫ್ ಪೀಪಲ್ ಕಮಿಂಗ್ ಆ್ಯಂಡ್ ವಾಚಿಂಗ್ ಯು ಫಿಲ್ಮ್. ಆಮೇಲೆ ಗಿಮಿಕ್ ಮಾಡ್ತಿರೋ ಅಥವಾ ಕ್ರಿಯೇಟಿವ್ ಪ್ರಮೋಷನಲ್ ಸ್ಟ್ರಾಟಜೀಸ್ ಮಾಡ್ತಿರೋ ಅದೆಲ್ಲ ನೋಡಿಕೊಂಡು ಅದನ್ನ ಸೆಳೆಯುತ್ತೆ, ಥಿಯೇಟ್ರಿಗೆ ಜನನ ಸೆಳೀಬೋದು. ಅದಾದಮೇಲೆ ಪಬ್ಲಿಸಿಟಿ ಯಾಕೆ 50 ಲಕ್ಷ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ದೇರ್ ಲಾಟ್ ಆಫ್ ಥಿಂಗ್ಸ್ ಅಪಾರ್ಟ್ ಫ್ರಮ್ ಯುವರ್ ಟ್ರೈಲರ್ಸ್ ಅಥವಾ ಏನೋ ಪೋಸ್ಟರ್ಸ್ ಆಗ್ಬೋದು ಅಥವಾ ಸಾಂಗ್ಸ್ ಆಗ್ಬೋದು. ದೇರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಯಾಕೆಂದರೆ ಎಲ್ಲರೂ ಮೊಬೈಲಲ್ಲೇ ಇರೋದಿಲ್ಲ ಅಲ್ವಾ. ಸೊ TV ಆ್ಯಡ್ಸ್ ಆಗಿರ್ಬೋದು, ಪೇಪರ್ ಆ್ಯಡ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಅಥವಾ ಆನ್ಲೈನ್ ಮೀಡಿಯಮ್ಗೆ ಒಂದಷ್ಟು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಆಮೇಲೆ ರೋಡಲ್ಲಿ ಪೋಸ್ಟರ್ಸ್ ಹಾಕ್ಬೋದು. ಸೊ ಇದಕ್ಕೆಲ್ಲದಕ್ಕೂ ದುಡ್ಡು ಖರ್ಚು ಮಾಡಿದ್ರೆ ಮಾತ್ರ ಜನಕ್ಕೆ ರೀಚ್ ಆಗುತ್ತೆ. ನಿಮ್ಗೆ ಏನೋ ಒಂದು ಸಿನಿಮಾ ಇದೆಯಪ್ಪ, ಇದರದ್ದು ಒಂದು ಸಿನಿಮಾ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು TV ಚಾನಲ್ ಆ್ಯಡ್ ಕೊಡಬೇಕು ಅಂದರೆ ಒಂದೊಂದು TV ಚಾನಲ್ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 1 lakh to 4 lakhsವರೆಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಹಾಗೆ ಒಂದೊಂದು ಚಾನಲ್ ಎಷ್ಟು ಚಾನಲ್ ಇದೆ, ಸೊ ಅಷ್ಟು ಚಾನಲ್ ಎಷ್ಟು ಆ್ಯಡ್ ಬರುತ್ತೆ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ ನಿಮ್ಗೆ ಒಂದೊಂದು ಪೇಜ್ ಆ್ಯಡ್, ಕ್ವಾರ್ಟರ್ ಪೇಜ್ ಆ್ಯಡ್, ನೀವು ಒಂದು ನ್ಯೂಸ್ ಪೇಪರ್ ಒಂದು ಕ್ವಾರ್ಟರ್ ಪೇಜ್ ಆ್ಯಡ್ ನೋಡ್ತೀರಾ ಅಂದರೆ 25,000 to 35,000 ರೂಪಾಯಿ ಒಂದು ಆ್ಯಡ್. ಸೊ ನಂಬರ್ ಆಫ್ ನ್ಯೂಸ್ ಪೇಪರ್ಸ್ ಇಂಟು ನಂಬರ್ ಆಫ್ ಡೇಸ್,
ಅಟ್ಲೀಸ್ಟ್ ಒಂದು 4 ನ್ಯೂಸ್ ಪೇಪರ್ ಕೊಟ್ಟರು 1 ಲಕ್ಷ ಒಂದಿನಕ್ಕೆ ನಾನು ಹೇಳ್ತಾ ಇರೋದು. ಸೊ ನೀವು ಒಂದು 4 ವಾರ ಕೊಡ್ತೀರಾ, 5 ವಾರ ಕೊಡ್ತೀರಾ, ಹಾಫ್ ಪೇಜ್ ಹಾಕಿದ್ರೆ ಡಬಲ್ ಮತ್ತೆ. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ದಿ ಹೋಲ್ ಸ್ಟ್ರಾಟಜಿ. ಈ ಎಲ್ಲ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿದ ಮೇಲೇ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ದುಡ್ಡು ಬೇಕು, ಪಬ್ಲಿಸಿಟಿಗೋಸ್ಕರ ದುಡ್ಡು ಬೇಕು. ಅದಾದಮೇಲೆ ನಿಮಗೆ ಆನ್ಲೈನು SEO, ಗೂಗಲ್ ಆ್ಯಡ್ಸ್ ಅಥವಾ ಟ್ರೋಲ್ ಪೇಜಸ್ಸು ಯಾವ ಮೀಡಿಯಮ್ಸ್ ಇದೆ ಅದು ಎಲ್ರಿಗೂ ಕಾಸು ಕೊಡಬೇಕಾಗತ್ತೆ. ಸೊ ಟು ಪ್ರಮೋಟ್ ಯುವರ್ ಫಿಲ್ಮ್ ಆನ್ಲೈನ್. ಅದಾದಮೇಲೆ ಸ್ಟ್ಯಾಂಡೀಸು. ಸೊ ಇದಕ್ಕೆಲ್ಲದಕ್ಕೂ ದುಡ್ಡು ಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವೈ ಯು ನೀಡ್ ಲಾಟ್ ಆಫ್ ಮನಿ ಫಾರ್ ಪಬ್ಲಿಸಿಟಿ. ಅದಾದಮೇಲೆ ದಿ ಟೈಮಿಂಗ್ ಆಫ್ ರಿಲೀಸ್ ಈಸ್ ಸೋ ಇಂಪಾರ್ಟೆಂಟ್. ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಸಿನಿಮಾ ರಿಲೀಸ್ ಮಾಡೋ ಟೈಮಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಏರಿಯಾದಲ್ಲಿ ಒಂದು 10 ಹೋಟ್ಲಿದೆ ಅಂತ ಅಂದ್ಕೊಳ್ಳಿ. 10 ಹೋಟ್ಲಿದ್ರೆ ನೀವು 10 ಹೋಟ್ಲಲ್ಲಿ ಆಪ್ಷನ್ಸ್ ಹುಡುಕ್ತಾ ಇರ್ತೀರಲ್ವಾ. ಯಾವ್ದಾದ್ರು ಒಂದು ಹೋಟ್ಲ್ ಹೋಗ್ತೀರಿ, ಇವತ್ತು ಈ ಹೋಟ್ಲಲ್ಲಿ ಟೇಸ್ಟ್ ನೋಡಿದೆ, ನಾಳೆ ಆ ಹೋಟ್ಲಿಗೆ ಹೋಗೋಣ, ಇನ್ನೊಂದು ಹೋಟ್ಲಿಗೆ ಹೋಗೋಣ ಅಂತ. ಅದೇ ನಿಮ್ಮ ಏರಿಯಾದಲ್ಲಿ ಒಂದೇ ಹೋಟ್ಲಿದ್ರೆ ಆ ಒಂದೇ ಹೋಟ್ಲಿಗೆ ಹೋಗ್ತೀರಲ್ವಾ. ಸೊ ಇಟ್ಸ್ ಸಿಂಪಲ್ ಸ್ಟ್ರಾಟಜಿ. ಇವಾಗ ನಿಮ್ಮ ಸಿನಿಮಾ ಜೊತೆ 10 ಸಿನಿಮಾ ಇದ್ದರೆ ಜನಕ್ಕೆ ಅಷ್ಟೇ ಆಪ್ಷನ್ಸ್ ಇರುತ್ತೆ. ಆ ಸಿನಿಮಾ ನೋಡ್ಬೋದು, ಈ ಸಿನಿಮಾ ನೋಡ್ಬೋದು, ಇನ್ನೊಂದು ಸಿನಿಮಾ ನೋಡ್ಬೋದು, ಇನ್ನೊಂದು ಸಿನಿಮಾ ನೋಡ್ಬೋದು ಅಂತ. ಬಟ್ ಆಫ್ಟರ್ ಡೂಯಿಂಗ್ ಸೋ ಮಚ್ ಆಫ್ ಗುಡ್ ಪ್ರಮೋಷನ್ ಆ್ಯಂಡ್ ಕ್ರಿಯೇಟಿಂಗ್ ಹೈ ಫಾರ್ ಯುವರ್ ಫಿಲ್ಮ್, ನಿಮ್ದು ಒಂದೇ ಸಿನಿಮಾ ಅಂದರೆ ಪೀಪಲ್ ವಿಲ್ ಕಮ್ ಟು ಯು ಆಫರ್. ಯಾಕೆ ಅಂದರೆ ಜನಕ್ಕೆ ಹೆಂಗೆ ಅಂದರೆ, ನಾನು ಒಂದು 1000 ರೂಪಾಯಿ ನಾನು ಇಡೀ ಫ್ಯಾಮಿಲಿ ಕರ್ಕೊಂಡೋಗಿ ಖರ್ಚು ಮಾಡ್ತೀನಿ ಅಂದರೆ ವಾರಕ್ಕೆ 1 ಸಿನಿಮಾ ನೋಡ್ಬೋದು, ಅಥವಾ ಆದಮೇಲೆ ತಿಂಗಳಿಗೆ 2 ಸಿನಿಮಾ ನೋಡ್ಬೋದು, ತಿಂಗಳಿಗೆ 4 ಸಿನಿಮಾ ನೋಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆ 2,000 ರೂಪಾಯಿ ಯಾವ 2 ಸಿನಿಮಾ ಮೇಲೆ ಖರ್ಚು ಮಾಡ್ತಾನೆ ಅಂತ ತುಂಬ ಯೋಚನೆ ಮಾಡ್ತಾನೆ. ಆ 1,000 ಅದು ಯಾವ ಖರ್ಚು ಮಾಡ್ತಾನಲ್ಲ, ಒಂದು ಸಿನಿಮಾ ನಿಮ್ಮ ಸಿನಿಮಾ ಆಗಿರೋ ಮಾಡಬೇಕು. ಸೊ ಫಾರ್ ದ್ಯಾಟ್ ಟೈಮಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ತುಂಬ ನೋಡ್ಕೊಂಡು ರಿಲೀಸ್ ಮಾಡಬೇಕು. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಕಷ್ಟ ಏನು ಅಂದರೆ, ಯು ಹ್ಯಾವ್ ಇಂಗ್ಲೀಷ್ ಫಿಲ್ಮ್ಸ್, ಯು ಹ್ಯಾವ್ ಹಿಂದಿ ಫಿಲ್ಮ್, ಆಮೇಲೆ ತಮಿಳು, ತೆಲುಗು ಎಲ್ಲ ಭಾಷೆ ಸಿನಿಮಾಗಳು ಇರುತ್ತೆ. ಸೊ ನೋಡ್ಕೊಂಡು ಟೈಮಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ ರಿಲೀಸ್ ಆಫ್ ಯರ್ ಫಿಲ್ಮ್. ಸೊ ಅದಾದಮೇಲೆ ಸಾಕಷ್ಟು ವಿಷಯಗಳಿರುತ್ತೆ. ಇವಾಗ ಇದೆಲ್ಲ ಆದಮೇಲೆ ಸಿನಿಮಾ ರಿಲೀಸ್ ಮಾಡ್ತೀರಾ, ಎಷ್ಟು ದುಡ್ಡು ಬರುತ್ತೆ ಎಷ್ಟು ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸಲ್ಲಿ ಹಿಂಗೆ ಅಂದರೆ ಇವಾಗ ಒಂದು 200 ಸೀಟ್ ಇರೋ ಆಡಿಟೋರಿಯಂ ಕೊಡ್ಬೋದು, ಅಥವಾ 300 ಸೀಟ್ ಇರೋ ಆಡಿಟೋರಿಯಂ ಕೊಡ್ಬೋದು. ಸೊ 300 ಸೀಟು ಇಂಟು 200 ಆವ್ರೇಜ್ ಟಿಕೆಟ್ ರೇಟ್ ಅಂತ ಅಂದ್ಕೊಂಡ್ರು 60,000 ರೂಪಾಯಿ ಆಗುತ್ತೆ. 60,000ದಲ್ಲಿ ಇಟ್ಸ್ ಆಲ್ವೇಸ್ 50-50 ಶೇರಿಂಗ್ ಇನ್ ಅ ಮಲ್ಟಿಪ್ಲೆಕ್ಸ್. ಸೊ 30,000 ಅವ್ರಿಗೆ ಹೋಗುತ್ತೆ, 30,000 ನಿಮಗೆ ಬರುತ್ತೆ. ಸೊ ಈ 30,000 ಫುಲ್ ಆದರೆ, ನಾನು ಹೇಳ್ತಾ ಇರೋದು ಹೊಸಬ್ರು ಸಿನಿಮಾ 100% ಆಗೋದಿಲ್ಲ. ಸೊ ಫುಲ್ ಆದರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಫುಲ್ ಆದರೆ 30,000 ರೂಪಾಯಿ ನಿಮಗೆ ಬರುತ್ತೆ, 30,000 ರೂಪಾಯಿ ಅವ್ರಿಗೆ ಹೋಗುತ್ತೆ. ಇಂಟು ನಂಬರ್ ಆಫ್ ಶೋಸ್, ಇಂಟು ನಂಬರ್ ಆಫ್ ಮಲ್ಟಿಪ್ಲೆಕ್ಸಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಒಂದು ನಂಬರ್ ಸಿಗುತ್ತೆ. ಸೊ ಎಷ್ಟು ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿರ್ತೀರಾ, ಏನು ಮಾಡಿರ್ತೀರಾ ಅಂತ. ದೆನ್ ಇಟ್ಸ್ ದಿ ಟೋಟಲ್ ನಂಬರ್ ಆಫ್ ಕಲೆಕ್ಷನ್ಸ್ ವಿಚ್ ದಿ ಪ್ರೊಡ್ಯೂಸರ್ ವಿಲ್ ಟೇಕ್ ಹೋಮ್. ಸೊ ಇದರಲ್ಲಿ ಹೆಂಗೆ ಅಂತ ನಾನು ಚಿಕ್ಕದಾಗಿ ಒಂದು ಮ್ಯಾಥ್ ಮಾಡಿದ್ದೀನಿ, ಒಂದು ಚಿಕ್ಕ ಮ್ಯಾಥು. ಜನರಲಾಗಿ ಏನಾಗುತ್ತೆ ಅಂದರೆ, ಈಗ ನೀವು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂದರೆ ನೀವು ಹಾಕಬೇಕು ಅಂದರೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ UFO and Cube ಚಾರ್ಜಸ್. UFO and Cube ಚಾರ್ಜಸ್ ಇಸ್ ದಿ ಪ್ರೊಜೆಕ್ಷನ್ ಚಾರ್ಜಸ್. ಪ್ರೊಜೆಕ್ಟಲ್ಲಿ ಡಿಜಿಟಲಿ ಅಪ್ಲೋಡ್ ಮಾಡಿ ಆಮೇಲೆ ನಿಮ್ಮ ಸಿನಿಮಾನ ಹಾಕ್ತಾರಲ್ವ ಥಿಯೇಟ್ರ್ ಮೇಲೆ. ಸೊ ಅದಕ್ಕೆ ಎಷ್ಟು ಚಾರ್ಜು ಅಂತ. ಸೊ ಜನರಲಿ ವಾಟ್ ಹ್ಯಾಪನ್ಸ್ ಇಸ್, ಒಂದು ಶೋಗೆ ಅಂತಲೂ ಮಾಡ್ತಾರೆ, ಒಂದು ವಾರಕ್ಕೆ ಅಂತಲೂ ಮಾಡ್ತಾರೆ. ದೊಡ್ಡ ಸಿನಿಮಾ ಎಲ್ಲ ಒಂದೊಂದು ವಾರಕ್ಕೆ, ಒಂದು ಥಿಯೇಟ್ರಿಗೆ. ಸೊ ದೇರ್ ಇಸ್ ಸಮಥಿಂಗ್ ಅಬೌಟ್ 9,300 ಚೇಂಜ್ ಏನು. ಸೊ ಅಂದರೆ ಅವರೆಲ್ಲ 100 ಥಿಯೇಟ್ರು ಅಥವಾ 200 ಥಿಯೇಟ್ರು 300 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಆರ್ ಎಲ್ಸ್ ಇಟ್ಸ್ ಸಮ್ವೇರ್ ಅರೌಂಡ್ 290 rupees per show. Multiplex ಆದರೆ it will be 490 rupees per show. So that is you have to pay for the UFO or Cube charges and some 30,000 32,000 odd for the processing fees. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಿರಿ. ಯಾಕೆ ಅಂದರೆ ಇದೆಲ್ಲ ಹಿಡನ್ ಕಾಸ್ಟ್, ನಿಮ್ಗೆ ಎಲ್ಲೂ ಗೊತ್ತಾಗೋದಿಲ್ಲ. ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಎಲ್ಲೂ ಗೊತ್ತಾಗೋದಿಲ್ಲ. ಇದೆಲ್ಲ ಬರ್ತಾ ಇರುತ್ತೆ ಮುಂದಕ್ಕೆ. ಒಂದು ಚಿಕ್ಕ ಮ್ಯಾಥ್ ಅಂದರೆ, ಒಂದು ಸಿನಿಮಾ ಹೆಂಗೆ ಎಷ್ಟು ಕಲೆಕ್ಷನ್, ಹೆಂಗೆ ಇಷ್ಟೊಂದು ಕಲೆಕ್ಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಮ್ಯಾಥ್ ಹೇಳ್ತೀನಿ. ಇವಾಗ ಒಂದು ದೊಡ್ಡ ಸಿನಿಮಾ ಅಪ್ರಾಕ್ಸಿಮೇಟ್ಲಿ ಒಂದು 300 ಸೆಂಟ್ರಲ್ಲಿ ರಿಲೀಸ್ ಆಗುತ್ತೆ ಅಥವಾ 200 ಸೆಂಟ್ರಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಆವ್ರೇಜ್ ಒಂದು ಮಲ್ಟಿಪ್ಲೆಕ್ಸಲ್ಲಿ 250 ಸೀಟಿಂಗ್ ಕೆಪಾಸಿಟಿ ಇದೆ. ಸೊ 200 rupees ಇಂಟು 250 ಮಾಡಿದ್ರೆ 50,000 ರೂಪಾಯಿ. ನಾನು 300 ಇರುತ್ತೆ, 150 ಇರುತ್ತೆ. ಸೊ ಐ ಆಮ್ ಟೇಕಿಂಗ್ ದಿ ಆವ್ರೇಜ್ ಆಫ್ 250. ಸೊ 250 ಇಂಟು 200 ಮಾಡಿದ್ರೆ 50,000 ಆಗುತ್ತೆ. 50,000 ಅರ್ಧ ಮಾಡಿದ್ರೆ 25,000 ನಿಮಗೆ ಬರುತ್ತೆ. 25,000 ಇಂಟು 10 shows into 35 to 40 multiplexes across Karnataka.
ಮಾಡಿದ್ರೆ ಅಂದರೆ 25 ಅಂದರೆ ಒಂದು 350 ಶೋ ಬರುತ್ತೆ. 35 into 10 ಮಾಡಿದ್ರೆ 350 ಶೋಸ್. ಸೊ 25,000 into 350 ಶೋಸ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ ಅಪ್ರಾಕ್ಸಿಮೇಟ್ಲಿ ಆಫ್ 87 lakhs. ಇದೆಲ್ಲ ನಿಮಗೆ ಕೈಗೆ ಬರೋದು. ಇದು ಫುಲ್ ಆದರೆ ನಾನು ಹೇಳ್ತಾ ಇರೋದು ಎಲ್ಲ ಶೋಸ್ ಫುಲ್ ಆದರೆ ದೊಡ್ಡ ಸಿನಿಮಾ ಕಲೆಕ್ಷನ್ ಹೆಂಗಾಗುತ್ತೆ ಅಂತ. ಬಟ್ ಸಿಂಗಲ್ ಸ್ಕ್ರೀನ್ಸ್ ಬೇರೆ ಥರ. ಸಿಂಗಲ್ ಸ್ಕ್ರೀನ್ ಆಲ್ವೇಸ್ ಡಿಪೆಂಡ್ ಆನ್ ರೆಂಟ್. ಅದು 4 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು. ಇಟ್ ಆಲ್ವೇಸ್ ರೆಂಟ್ ಮೇಲೆ ವರ್ಕ್ ಆಗುತ್ತೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಚಾಮರಾಜಪೇಟೆಲಿರೋ ಉಮಾ ಥಿಯೇಟ್ರ್, ಅದಕ್ಕೆ ರೆಂಟ್ ಒಂದು 2 ಲಕ್ಷ 3 ಲಕ್ಷ ಆಗಿರ್ಬೋದು. ಸೊ ದಟ್ ಹ್ಯಾಸ್ ಅ ಸೀಟಿಂಗ್ ಕೆಪಾಸಿಟಿ ಆಫ್ 1000. ಬಾಲ್ಕನಿ ಒಂದು 300 ಇರ್ಬೋದು, ಅಥವಾ ಆಮೇಲೆ ಸೆಕೆಂಡ್ ಕ್ಲಾಸ್ ಒಂದು 700 ಸೀಟಿಂಗ್ ಕೆಪಾಸಿಟಿ ಇರ್ಬೋದು. ಸೊ ಇದು ಫುಲ್ ಆದರೆ, ಯಾಕೆಂದರೆ ಇದರಲ್ಲಿ ಬಂದು 100 ರೂಪಾಯಿ ಆಮೇಲೆ 80 ರೂಪಾಯಿ ಇರೋದು ಟಿಕೆಟ್ ರೇಟ್. ಇದು ಫುಲ್ ಆದರೆ ಇಡೀ 1000 ಜನ ಆಡಿಟೋರಿಯಮ್ ಬಂದರೆ ಅಪ್ರಾಕ್ಸಿಮೇಟ್ಲಿ ಯು ವಿಲ್ ಬಿ ಗೆಟಿಂಗ್ ಅರೌಂಡ್ 88,000 rupees, 88,600 ಇಂಟು 4 ಮಾಡಿದ್ರೆ 3 ಲಕ್ಷ ರೂಪಾಯಿ. ಇಂಟು ಅಗೇನ್ 7 days ಮಾಡಿದ್ರೆ ಒಂದು ದಿನಕ್ಕೆ. ಸೊ ಇಟ್ ವಿಲ್ ಬಿ ಅರೌಂಡ್ 21 lakhs per week ಒಂದು ಥಿಯೇಟ್ರಿಂದ. ಅಂದರೆ ಆ 4 ಶೋ 7 ದಿನ 4 ಶೋ ಫುಲ್ ಆದರೆ ಆ್ಯಂಡ್ ಯು ವಿಲ್ ಬಿ ಪೇಯಿಂಗ್ ಅರೌಂಡ್ 3 lakh rupees ಇನ್ ರೆಂಟ್ ಆರ್ 2 lakh rupees ಇನ್ ರೆಂಟ್. ಬಟ್ 7 ದಿನನೂ ಫುಲ್ ಆಗೋಕ್ಕೆ ತುಂಬ ಕಡಿಮೆ ಇವತ್ತಿನ ಸಂದರ್ಭದಲ್ಲಿ. ಫಸ್ಟ್ 3 days ಫುಲ್ ಆಗೋದೇ ದೊಡ್ಡ ವಿಷಯ. ಆಮೇಲೆ ವೀಕ್ ಡೇಸ್ ಯಾವಾಗಲೂ ಇಟ್ ವಿಲ್ ಬಿ 50% ಆಫ್ ವಾಟ್ ಫಸ್ಟ್ 3 days ಹ್ಯಾವ್ ಬಿನ್ ಕರೆಕ್ಟೆಡ್. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ಇಂಟು 300 screens or whatever it is, you will arrive at some big figure. So that is how big films do the collections. ಬಟ್ ಚಿಕ್ಕ ಸಿನಿಮಾಗಳು ಅಂದರೆ ಹೊಸಬ್ರ ಸಿನಿಮಾಗಳು ಎಷ್ಟು ನಂಬರ್ ಆಫ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಚಿಕ್ಕ ಬ್ರೀಫ್ ಹೇಳ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಆ್ಯಕ್ಚುಲಿ ಸ್ಟ್ರಾಟಜೈಸ್ ಆ್ಯಂಡ್ ಪ್ಲ್ಯಾನ್ ವೆನ್ ಯು ರಿಲೀಸ್ ಯುವರ್ ಫಿಲ್ಮ್. ಸೊ ಇದು ಆ್ಯಕ್ಚುಲಾಗಿ ನೀವು ಸಿನಿಮಾ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಹೊಸಬ್ರ ಸಿನಿಮಾ ಆಲ್ವೇಸ್ ದಿ ತಮ್ ರೂಲ್. ನೀವು ಎಷ್ಟೇ ಪಬ್ಲಿಸಿಟಿ ಇಷ್ಟೆಲ್ಲ 50 ಲಕ್ಷನೋ 1 ಕೋಟಿನೋ ಎಷ್ಟೇ ಖರ್ಚು ಮಾಡಿ, ಎಷ್ಟೇ ಗಿಮಿಕ್ ಮಾಡಿ, ಏನೇ ಮಾಡಿದ್ರು ಓಪನಿಂಗ್ ಸಿಗೋದಿಲ್ಲ. ಯು ವಿಲ್ ಹಾರ್ಡ್ಲಿ ಗೆಟ್ ದಟ್ ಓಪನಿಂಗ್. ಒಂದು 50% ಓಪನಿಂಗ್ ತೊಗೊಂಡ್ರೆ ತುಂಬ ದೊಡ್ಡ ವಿಷಯ. ಯಾಕಂದ್ರೆ ನೀವು ಥಿಯೇಟ್ರಿಗೆ ಹೋದಾಗ 10 ಜನ 20 ಜನ 30 ಜನ ಕೂತ್ಕೊಂಡಿರೋದು ನೋಡಿರ್ತೀರ. ಸೊ ಆಲ್ವೇಸ್ ಕೀಪ್ ದ್ಯಾಟ್ ಇನ್ ಮೈಂಡ್. ಹೊಸಬ್ರಿಗೆ ಯಾಕೆಂದರೆ ಜನ ಕನ್ವಿನ್ಸ್ ಆಗಬೇಕು ಇವನು ಏನೋ ಮಾಡ್ತಾನೆ ಅಂತ, ಅವಾಗ ಬರ್ತಾರೆ. ಅದಕ್ಕೆ ಮುಂಚೆ ಯಾರೂ ಬರೋದಿಲ್ಲ. ಸೊ ಆಲ್ವೇಸ್ ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಹೊಸಬ್ರ ಸಿನಿಮಾ ಆಲ್ವೇಸ್ ದಿ ತಮ್ ರೂಲ್ ಏನಪ್ಪ ಅಂದರೆ ತಲೆಯಲ್ಲಿ ಇಟ್ಕೊಳ್ಳಿ, ಯಾರು ಏನೇ ಫೋರ್ಸ್ ಮಾಡಿದ್ರು ನೆವರ್ ಆಫ್ಟರ್ ಕ್ರಿಯೇಟಿಂಗ್ ಸೋ ಮಚ್ ಆಫ್ ಹೈಪ್ ಆಲ್ಸೋ ನೆವರ್ ರಿಲೀಸ್ ಮೋರ್ ದ್ಯಾನ್ 10 to 15 ಸಿಂಗಲ್ ಸ್ಕ್ರೀನ್ಸ್. ಆಮೇಲೆ ಮಲ್ಟಿಪ್ಲೆಕ್ಸ್ನವ್ರು ಅವರೇ ಶೋ ಕೊಡ್ತಾರೆ, 1 ಶೋ ಇಲ್ಲ 2 ಶೋ ಕೊಡ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಸಿ ಯು ವಿಲ್ ಬಿ ಪೇಯಿಂಗ್ ಥಿಯೇಟರ್ ರೆಂಟ್ ಇಫ್ ಯು ರಿಲೀಸ್ ಇನ್ 100 screens. 100 ಥಿಯೇಟ್ರಿಗೆ ನೀವು ರೆಂಟ್ ಕೊಡ್ತಾ ಇರ್ತೀರಾ. And you'll be paying these UFO cube charges. You'll be losing out a lot of money on that. ಯಾಕೆಂದರೆ ಎಷ್ಟೊಂದು ಕಡೆ ಶೋನೇ ಓಪನ್ ಆಗಲ್ಲ, ಎಷ್ಟೊಂದು ಕಡೆ ಜನ ಬರಲ್ಲ, ಎಷ್ಟೊಂದು ಕಡೆ ಶೋ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ದಿ ತಮ್ ರೂಲ್ ಯಾವಾಗಲೂ ತಲೆ ಇಟ್ಕೊಂಡು, ಯಾರು ಫೋರ್ಸ್ ಮಾಡಿದ್ರು, ಯಾರು ಏನೇ ಹೇಳಿದ್ರು, ಹೊಸಬ್ರು ಸಿನಿಮಾ ನೀವು ಯಾರು ಹಾಕೊಂಡು ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ಅಂದರೆ 10 ರಿಂದ 15 ಥಿಯೇಟ್ರ್ ಮೇಲೆ ಯಾವತ್ತೂ ರಿಲೀಸ್ ಮಾಡಬೇಡಿ. ಸೇವ್ ದಟ್ ಮನಿ. ಇಫ್ ಯುವರ್ ಫಿಲ್ಮ್ ಡಸ್ ಗುಡ್, ಒಳ್ಳೆ ಟಾಕ್ ಬಂತು, ಸಿನಿಮಾ ಒಳ್ಳೆ ರಿಪೋರ್ಟ್ ಇದೆ, ಎಲ್ಲ ಕಡೆ ಜನ ಬರ್ತಾ ಇದ್ದಾರೆ ಅಂದರೆ use the same money and release in 100 theaters the second week, not in first things. So Karthik Gaur on online told me. So let's hi, hello Karthik. Hi Srini. Namaskara, hegidira? I'm good. How are you? I'm doing really good. And first and foremost thing, I'd like to congratulate you on KGF and of course Shivaji Suratkar. KGF ಏನಕ್ಕೆ ಅಂದ್ರೆ ಇಡೀ ಭಾರತ ಚಿತ್ರರಂಗ ಒಂದ್ಸರಿ ತಿರುಗಿ ನೋಡಂಗ್ ಮಾಡ್ತು. ಕನ್ನಡ ಚಿತ್ರರಂಗ ಕಡೆ ತಿರುಗಿ ಅದನ್ನ ಮಾಡಿದಕ್ಕೆ, ಬಿಕಾಸ್ ನಾನು ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೋಗಿರ್ಬೋದು, ಛತ್ತೀಸ್ಗಢಿಗೆ ನಾನು ಒಂದ್ಸಲಿ ವಿಸಿಟ್ ಮಾಡಿದ್ದೆ. ಎವ್ರಿ ಒನ್ ನ್ಯೂ ಅಬೌಟ್ KGF. ದಿ ಓನ್ಲಿ ಕನ್ನಡ ಫಿಲ್ಮ್ ವಿಚ್ ದಿ ನ್ಯೂ ವಾಸ್ ಅಬೌಟ್ KGF. ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಮಾಡಕ್ಕಾಗಿದ್ದು ಬನ್ನಿ ಎಲ್ರು ಟೀಮ್ ವರ್ಕ್ ಅಂತ ಹೇಳ್ತೀರಾ, ಬಟ್ ಅಗೇನ್ the distributor plays a very important role in making that happen. It is again a teamwork. ಎಲ್ಲರೂ ಸೇರ್ಕೊಂಡೆ ಮಾಡಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ನಾನು ಒಬ್ನೇ ಕ್ರೆಡಿಟ್ ತೊಳೋದು ಅದು ಇದಿರಲ್ಲ. ಎಲ್ಲರೂ ಸೇರಿ ಇನ್ಕ್ಲೂಡಿಂಗ್ ಎವ್ರಿ ಒನ್, ಯಾರ್ಯಾರು ಕೆಲಸ ಮಾಡೋರು ಸಿನಿಮಾಗೆ ಅವರೆಲ್ಲರೂ ಸೇರಿ ಆ ಕ್ರೆಡಿಟ್ ಎಲ್ಲರಿಗೂ ಹೋಗುತ್ತೆ. ಓಕೆ ಕಾರ್ತಿಕ್, ಜಸ್ಟ್ ಒನ್ ಥಿಂಗ್, ಇವಾಗ ಹೊಸಬ್ರು ಸಿನಿಮಾ ಮಾಡ್ಬೇಕು. ಸೊ ವಾಟ್ ದೇ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನಾನು ಒಂದ್ ಸ್ವಲ್ಪ ಸುಮ್ಮನೆ ಹಂಗೆ ವೇಗಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಟೈಮಿಂಗ್ ಆಫ್ ರಿಲೀಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು. ಯಾಕಂದ್ರೆ ನಾನು ಕೇಳ್ಪಟ್ಟಂಗೆ, ನಾನು ನೋಡ್ಪಟ್ಟಂಗೆ
ಒಂದಷ್ಟು ವಿಷಯಗಳನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದೆ. ಬಟ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೌ ಡು ವಾಟ್ ಯು ಟೆಲ್ ದ ಯಂಗ್ಸ್ಟರ್ಸ್ ಹೆಂಗ್ ಪ್ಲಾನ್ ಮಾಡ್ಕೊಳ್ಬೇಕು ಒಂದು ಹೊಸ ಸಿನಿಮಾ? ಫ್ರಮ್ ನಾನ್ ಏನ್ ನೋಡಿರೋದ್ರಿಂದ ಸರ್, ಹೊಸೊಬ್ರದ್ ಸಿನಿಮಾ ಈಗ ಯಾರೇ ಆಗ್ಲಿ, ನಾನೇ ಆಗ್ಲಿ, ನೀವೇ ಆಗ್ಲಿ, ಹೊಸೊಬ್ರು ಸಿನಿಮಾಗ ನಾವು ಥಿಯೇಟರ್ಗೆ ಹೋಗೋಕ್ ಮುಂಚೆ ನಾವು ಒಂದ್ ಸ್ವಲ್ಪ ಯುನೋ ಏನು ಎಂಕ್ವೈರ್ ಮಾಡ್ಕೊಂಡು ಹೋಗ್ತೀವಿ. ಅದು ನಮ್ಗ್ ರೀಚ್ ಆಗದೆ ಒಂದ್ ಸ್ವಲ್ಪ ಇದಿರತ್ತೆ. ಅಂದ್ರೆ ಈಗ ನೋನ್ ಫೇಸ್ ಇಲ್ದೇ ಇದ್ದಾಗ ಆ ಸಿನಿಮಾ ಬಂದು ವರ್ಡ್ ಆಫ್ ಮೌತ್ ಒಬ್ಬೊಬ್ರಿಂದ ಇನ್ನೊಬ್ರಿಗೆ ಹರಡಿ ಆಮೇಲೆ ಚೆನ್ನಾಗಿದೆ ಅನ್ನೋವರ್ಗುನು ತುಂಬಾ ನೋಡಕ್ ಹೋಗಲ್ಲ. ನಾನಂತರದು ನಂಬರ್ಸ್ ಜನರದಲ್ಲಿ. ಸೊ ಏನಾಗುತ್ತೆ, ಯಾವ್ದೇ ಸಿನಿಮಾ ಆಗ್ಲಿ, ಹೊಸಬ್ರದಾಗ್ಲಿ, ಯಾವ್ದೇ ಆಗ್ಲಿ, ಇವತ್ತಿನ ದಿನ ಫಸ್ಟ್ ನೀವು ಹೇಗೆ ಪ್ಲೇಸ್ಮೆಂಟ್ ಮಾಡ್ತೀರಾ ಇಂಪಾರ್ಟೆಂಟ್. ಒಂದು ಮೊನ್ನೆ ನಾನು ಒಂದು ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದನ್ನ ಶೇರ್ ಮಾಡಿದೆ. ಯಾವ್ದೋ ಮಣಿರತ್ನ ಅವ್ರ ಬುಕ್ ಓದ್ತಿದೆ. ಅದಲ್ಲಿ ಅವ್ರ ಅವತ್ತಿನ ಕಾಲದಲ್ಲೇ ಬರ್ದವ್ರು ಫ್ರಮ್ ಅವ್ರ ಫಸ್ಟ್ ಟೈಟಲ್ ಡಿಸೈನ್ ಇಂದ ಹಿಡಿದು ಒಂದು ಫಾಂಟ್ ಡಿಸೈನ್ ಹೇಗಿರುತ್ತೆ ಹಂಗಿಂದ ಹಿಡಿದು ಏನ್ ತೋರಿಸ್ತೀರಾ ಜನಕ್ಕೆ, ಅದ್ರ ಅದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ನೆ ಯಾವ್ದೋ ಒಂದು ಈಗ ಏನಾಗುತ್ತೆ, ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀವಿ, ಫಸ್ಟ್ ಒಂದು ಪೋಸ್ಟ್ ಬಿಡ್ಬೇಕು ಜನಕ್ಕೆ ಇದಾಗುತ್ತೆ ಅನ್ನೋದನ್ನ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಒಂದು ತುಂಬಾ ಚೆನ್ನಾಗಿ ಪೋಸ್ಟ್ ಬಿಟ್ಬಿಡ್ತೀರ, ಆಮೇಲೆ ಕ್ಯಾರಿಡ್ ಓವರ್ ಆಗುತ್ತೆ. ಏನಂತಂದ್ರೆ ಸ್ವಲ್ಪ ಡಿವಿಯೇಟ್ ಆಗ್ಬೋದು, ರೂಟ್ ತಪ್ಪೋದು. ಅದನ್ನ ಯಾವ್ದು ತಪ್ಪಲ್ಲ, ಹೋಗ್ತಾ ಹೋಗ್ತಾ ಜರ್ನಿಲಿ ತುಂಬಾ ಜನನ ನೀವು ಕೇಳಕ್ ಶುರು ಮಾಡ್ತೀರಾ, ಈ ತರ ಮಾಡ್ಬೇಕಾ, ಆ ತರ ಮಾಡ್ಬೇಕಾ ಅಂತಲ್ಲ. ಬಟ್ ಎವ್ರಿ ಸಿನಿಮಾ ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್. ಸೊ ಸಿನಿಮಾ ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್ ಬಂದಾಗ ಫಸ್ಟ್ ಪೋಸ್ಟರ್ ಆಗಿರ್ಲಿ, ಟೈಟಲ್ ಡಿಸೈನ್ ಆಗಿರ್ಲಿ, ನೀವು ನೆಕ್ಸ್ಟ್ ಏನು ಮೋಷನ್ ಪೋಸ್ಟರ್ ಅಂತ ಏನಂತೀರಾ, ಅಥವಾ ಟ್ರೇಲರ್, ಟೀಸರ್ ಏನೇ ಆಗ್ಲಿ, ನೀವ್ ಏನ್ ಬಿಡ್ಬೇಕು ನಿಮ್ಮ ಸಿನಿಮಾ ನಾನ್ ಬಂದ್ ನೋಡ್ಬೇಕು. ಈಗ ನೀವು ನಾನ್ ಜಸ್ಟ್ ಕೇಳಿಸ್ಕೊಂಡೆ, ನೀವು ಯಾವ್ದೋ ಹೋಟ್ಲ್ ಎಕ್ಸಾಂಪಲ್ ಕೊಡ್ತಿದ್ರಿ. ಈಗ ನಾನು MTR ಏನಕ್ಕಪ್ಪ ಹೋಗೋದು, ದೋಸೆ ಚೆನ್ನಾಗಿದೆ ಅಂತ ಹೋಗ್ತೀವಿ. ವಿದ್ಯಾರ್ಥಿ ಒಂದು ದೋಸೆ ಚೆನ್ನಾಗಿದೆ, ಅದ್ರಲ್ಲಿ ನಿಮ್ದಲ್ಲಿ ಏನಿದೆ ಅನ್ನೋದನ್ನ ನೀವು ತೋರ್ಸ್ಬೇಕು. ಯಾಕೆ ನನ್ ಸಿನಿಮಾ ಬಂದ್ ನೋಡ್ಬೇಕು ಅನ್ನೋದನ್ನ ನೀವ್ ತೋರಿಸ್ತಾ ಇದ್ರೆ ಜನ ಹೇಗ್ ಬಂದ್ ನೋಡ್ತಾರೆ. ಒಂದು ಪ್ರೂವ್ಡ್ ನೋನ್ ಡೈರೆಕ್ಟರ್, ನೋನ್ ಹೀರೋ, ಒಂದು ಅವ್ರಿಗೆ ಒಂದು ಫಾಲೋಯಿಂಗ್ ಇದ್ದಾಗ ಕೆಲವೊಂದ್ಸತಿ ಟೈಮ್ ಲೈನ್ಸ್ ಇಂದ ಜಾಸ್ತಿ ಪಬ್ಲಿಸಿಟಿ ಮಾಡದೆ ಇರಕ್ ಆಗ್ಬೋದು. ಯಾಕಂದ್ರೆ ಅವ್ರ ಪರ್ಟಿಕ್ಯುಲರ್ ಟೈಮ್ ನೋಡಿರ್ತಾರೆ, ತುಂಬಾ ದುಡ್ಡು ಹಾಕಿರ್ತಾರೆ ಪಿಕ್ಚರ್ ಮೇಲೆ. ಸೊ ಆ ಡೇಟ್ಗೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಸಿನಿಮಾ ಕೆಲ್ಸದಲ್ಲಿ ಬ್ಯುಸಿಯಾಗಿ ಕೊನೆಯಲ್ಲಿ ಅವರು ಪ್ರಮೋಷನ್ ಕಡೆ ಟೈಮ್ ಡಿವೋಟ್ ಮಾಡಕ್ ಆಗ್ತಾ ಇದ್ದಾಗ ಏನಾಗುತ್ತೆ, ಕೆಲವೊಂದ್ಸತಿ ಪ್ರಮೋಷನ್ ಕಮ್ಮಿ ಇರುತ್ತೆ. ಬಟ್ ಅದು ತುಂಬಾ ದೊಡ್ಡ ಸ್ಟಾರ್ಸ್ಗೆ ಇಟ್ ಡಸಂಟ್ ಮ್ಯಾಟರ್ ಸಮ್ ಟೈಮ್ ವೆನ್ ಯು ನೋ ಫ್ರಮ್ ಫಸ್ಟ್ ಒನ್ ಇಂದ ಇದನ್ನ. ಬಟ್ ಡಸಂಟ್ ಮ್ಯಾಟರ್ ಅಂತ ಅಂದ ತಕ್ಷಣ ಈಗ ಮಾಡ್ಲೇಬಾರ್ದು ಅಂತಲ್ಲ. ಅದು ಎಂತ ಸಿನಿಮಾಗಳು ಅಂತಂದ್ರೆ, ಕೆಲವು ಸಿನಿಮಾಗಳು ಹಂಗೆ ಸ್ಟಾರ್ಟಿಂಗ್ ಇಂದ ನಾವು ನೋಡ್ಬೇಕು ಅಂತ ಅನ್ಸ್ಬಿಡುತ್ತೆ. ನೀವು ಫಸ್ಟ್ ಇದನ್ನ ಹೇಗೆ ಜನಕ್ಕೆ ತೋರ್ಸ್ಕೊಡ್ತೀರಾ, ಅದಕ್ಕೆ ಈಗ ನಿಮ್ಮಲ್ಲಿ ಏನ್ ತೋರಿಸ್ತೀರಾ, ಜನ ಏನಕ್ಕೆ ನಿಮ್ ಸಿನಿಮಾ ನೋಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅದ್ ನಿಮ್ ಕೈಲೇ ಇರೋದು, ಅದ್ ಯಾರ ಕೈಲೂ ಇಲ್ಲ. ನನ್ ಸಿನಿಮಾಲ್ ಹಾಡ್ ಚೆನ್ನಾಗಿದೆ, ನನ್ ಸಿನಿಮಾದಲ್ಲಿ ಈ ತರ ಇದೆ ಅನ್ನೋದು ನೀವ್ ಹೇಳ್ಬೇಕಲ್ಲ. ನೀವ್ ಹೇಳ್ದಾರೆ ಜನ ಹೆಂಗ್ ಬರ್ತಾರೆ ಥಿಯೇಟರ್ಗೆ. ಸೊ ನಿಮ್ ಪ್ರಕಾರ ಇವಾಗ ಪಬ್ಲಿಸಿಟಿ, ಒಳ್ಳೆ ಪಬ್ಲಿಸಿಟಿ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಟೀಸರ್, ಅದೇ ಫಾಂಟ್ ಅಥವಾ ಸಾಂಗ್ಸ್ ಎಲ್ಲ ಅದ್ರಲ್ಲಿ ನೀವು ಹೆಂಗ್ ಹೈಪ್ ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಮಗ್ ಬಿಟ್ಟಿರ್ತಾರೆ. ಫಾರ್ ಎವ್ರಿ ಫಿಲ್ಮ್ ಮೇಕರ್ಸ್, ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಫಿಲ್ಮ್ ಮೇಕರ್ಸ್. ಬಟ್ ವಾಟ್ ಈಸ್ ದಿ ಕೈಂಡ್ ಆಫ್ ಅಮೌಂಟ್ ಯು ಹ್ಯಾವ್ ಟು ಕೀಪ್ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದ್ರೆ? ಒಂದು ಸೇಫ್ ಫರ್ ಝೋನ್ ಅಂತ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಏನು ಅಂದ್ರೆ ಸಿನಿಮಾ ಮಾಡ್ಬಿಡ್ತಾರೆ, ಬಟ್ ಪಬ್ಲಿಸಿಟಿ ರಿಲೀಸ್ ಬಂದಾಗ ದುಡ್ಡಿರೋದಿಲ್ಲ. ಅಂಡ್ ತುಂಬಾ ಜನ ಫೇಲ್ ಆಗೋದಲ್ಲ, ಯಾಕೆಂದ್ರೆ ಬಟ್ ಇದು ಗೊತ್ತೇ ಇರೋದಿಲ್ಲ, ಈ ಫ್ಯಾಕ್ಟ್ರಿ ಗೊತ್ತಿರೋದಿಲ್ಲ ತುಂಬಾ ಜನಕ್ಕೆ. ಪಬ್ಲಿಸಿಟಿ ರಿಲೀಸ್ ಇಷ್ಟು ದುಡ್ಡು ಇಟ್ಕೊಳ್ಬೇಕು, ರಿಲೀಸ್ ಮಾಡ್ಬೇಕು, ಹಿಂಗಿದ್ರೇನೆ ಹಿಂಗ್ ಮಾಡಕ್ ಆಗೋದು ಅಂತ. ಅಂಡ್ ಮೋಸ್ಟ್ ಆಫ್ ದಿ ಫಿಲ್ಮ್ಸ್ ಆಕ್ಚುಲಿ ಫೇಲ್ ಬಿಕಾಸ್ ಆಫ್ ದಟ್, ಇವನ್ ದೋ ದೇರ್ ಆರ್ ಗುಡ್ ಕಂಟೆಂಟ್. ದೇರ್ ಆರ್ ಮೆನಿ, ತುಂಬಾ ಸಿನಿಮಾಗಳು ಆ ತರ ಫೇಲ್ ಆಗಿದೆ. ನಾನ್ ನಿಮ್ಗೆ ಏನಿದೆ, ಫಸ್ಟ್ ನಿಮ್ ಟಾರ್ಗೆಟ್ ಆಡಿಯನ್ಸ್ ನ ನೀವು ಫಿಕ್ಸ್ ಮಾಡ್ಕೋಬೇಕು. ನನ್ನ ಆಡಿಯನ್ಸ್ ಏನು ಅನ್ನೋದು. ಎಲ್ಲಾರ್ಗುನು ನಾನು ಇರೋ ಬರೋ ಸಿನಿಮಾ ವ್ಯೂಯಿಂಗ್ ಆಡಿಯನ್ಸ್ ಎಲ್ಲ ನಮ್ ಸಿನಿಮಾ ನೋಡ್ಬೇಕು ಅಂತ ಆಸೆ ಇರುತ್ತೆ, ಏನೇ ಇದ್ರು. ಬಟ್ ಕೆಲವು ಸಿನಿಮಾ ಕೆಲವರಿಗೆ ಟಾರ್ಗೆಟ್ ಆಗಿರುತ್ತೆ ಫಸ್ಟ್ ಅಂತ. ಅಂದ್ರೆ ಇವಾಗ ಒಂದು ಲವ್ ಸ್ಟೋರೀಸ್ ತಗೊಂಡಾಗ ಆಬ್ವಿಯಸ್ಲಿ ನಿಮ್ಗೆ ದ ಯಂಗರ್ ಕ್ರೌಡ್ ವಿಲ್ ಬಂದು ಸಿನಿಮಾ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ. ಫಸ್ಟ್ ಹೋಗಿ ನೋಡ್ತಾರೆ. ಇದನ್ನ ಆಗಿರ್ಲಿ. ಕೆಲವು ಈಗ ಥ್ರಿಲ್ಲರ್ಸ್ ಅಂತಂದ್ರೆ ಎಲ್ಲಾರು ಇಷ್ಟಪಡದೆ ಇರ್ಬೋದು. ಸೊ ನಿಮ್ದು ಟಾರ್ಗೆಟ್ ಆಡಿಯನ್ಸ್ ನ ಫಸ್ಟ್ ಡಿಫೈನ್ ಮಾಡ್ಕೊಂಡು ನೀವು ಅವ್ರನ್ನ ಹೇಗ್ ರೀಚ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ನಿಮ್ದು ಯೂತ್ ಅಂಡ್ ಸ್ಟೂಡೆಂಟ್ಸ್ ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಮನಿ ಆನ್ ಆನ್ಲೈನ್ ಪಬ್ಲಿಸಿಟಿ, ಸೋಷಿಯಲ್ ಮೀಡಿಯಾ ಅಂಡ್ ವೇರ್ ಎವರ್ ಇದು. ಯಾಕಂದ್ರೆ ಅವರು ನೀವು ಮೋಸ್ಟ್ ಆಫ್ ದಮ್ ಏನ್ ಪೇಪರ್ಗಳು ನೋಡಲ್ಲ ಇವತ್ತು. ಫಾರ್ ನನ್ನ ಪ್ರಕಾರ ಪೇಪರ್ ಆಡ್ಸ್ ಅಂಡ್ ಆಲ್ ಆರ್ ಜಸ್ಟ್ ಏನಂತಾರೆ ಅದನ್ನ
ನಾನ್ ಭಾವಿಸೋದು ಒಬ್ಬ ಎಕ್ಸಿಬಿಟರ್ಗೆ ಅವ್ನ್ ಥಿಯೇಟರ್ ಆಡ್ ಆಗಿದ್ಯಾ ಏನಿದೆ ಅಂತ ನೋಡ್ಕೊಳಕ್ ಬಿಟ್ರೆ ಪೇಪರ್ ಆಡ್ಗಳು ವುಡಂಟ್ ಗೆಟ್ ದಿ ಆಡಿಯನ್ಸ್ ಟು ದಿ ಥಿಯೇಟರ್ಸ್. ಓಕೆ ಅರ್ಥ ಆಯ್ತಾ? ಓಕೆ ಎಷ್ಟು ಜನ ಈಗ ನಿಮ್ಗೆ ಹಂಗ್ ಲೆಕ್ಕ ತಗೊಂಡ್ರೆ ಈಗ ಟಾಪ್ ಪೇಪರ್ಸ್ ಟೇಪ್ ಇದಂದ್ರೆ ಉದಯವಾಣಿ, ಕನ್ನಡಪ್ರಭ, ಅಲ್ಲ ಏನೇ ಇರು, ಉದಯವಾಣಿ ಅನ್ನೋದು ಫ್ರೈಡೆ ಪೇಪರ್ ಅಂತ ಅಂದ್ರು. ಫ್ರೈಡೆ ಒಂದಿನ 6 ಲಕ್ಷ ಪೇಪರ್ ಅಂತ ಹೇಳ್ತಾರೆ. ನಿಮ್ದು ಟಾರ್ಗೆಟ್ ಅದಲ್ಲ 6 ಲಕ್ಷ ಎಷ್ಟು ಜನ ನೋಡ್ತಾರೆ? ಮೇ ಬಿ ಒಂದ್ ಪೇಪರ್ 100 ಜನ ನೋಡ್ಬೋದು, ಅದೆಲ್ಲ ಇದೆ. ಆ ಮ್ಯಾಥಮೆಟಿಕ್ಸ್ ನ ನಾವು ಹೋಗೋದ್ ಬೇಡ. ಬಟ್ ಯಾವ ಮೀಡಿಯಂ ಅಲ್ಲಿ ನಿಮ್ ಟಾರ್ಗೆಟ್ ಆಡಿಯನ್ಸ್ ನ ರೀಚ್ ಆಗ್ಬೋದು ಅದ್ ನೋಡ್ಬೇಕು. ಕೆಲವು ಈಗ ಎಲ್ಡರ್ಸ್ ಯು ವಾಂಟ್ ಟು ಡೂ ಫ್ಯಾಮಿಲಿ ಫಿಲ್ಮ್ ಮಾಡಿದೀರಾ, ಅದನ್ನ ಜನರನ್ನ ನೀವು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಟಿವಿ. ಇದನ್ನ ಸೋಷಿಯಲ್ ಮೀಡಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾವ್ದು ಸೊ ನಿಮ್ ಟಾರ್ಗೆಟ್ ಆಡಿಯನ್ಸ್ ಫಿಕ್ಸ್ ಮಾಡಿ, ಅದ್ಮೇಲೆ ನೀವೊಂದು ಪಬ್ಲಿಸಿಟಿನೂ ಒಂದು ಸ್ಕ್ರಿಪ್ಟ್ ಸರ್, ಅದನ್ನ ನೀಟಾಗಿ ಪ್ಲಾನ್ ಮಾಡ್ಬೇಕು. ಸ್ಟಾರ್ಟಿಂಗ್ ಏನ್ ಬಿಡ್ಬೇಕು, ಮಧ್ಯ ಏನ್ ಬರುತ್ತೆ, ಕೊನೆಯಲ್ಲಿ ಹಿಂಗೆ 20-25 lakhs ಬೇಕೇ ಬೇಕು. ಅಂದ್ರೆ ಫಾರ್ ರೆಗ್ಯುಲರ್ ರಿಲೀಸ್ ನಾನು ಅಂತಿರೋದು. ರಿಲೀಸ್ ನೀವು 50 ಲಕ್ಷ ಸಿನಿಮಾ ಕೊಟ್ರೆ ಅಷ್ಟಕ್ಕೂ ಮಾಡ್ಬೋದು. UFO ಕ್ಯೂಬ್ ಚಾರ್ಜಸ್ ಆಗ್ಲಿ ಅಥವಾ ಪೋಸ್ಟರ್ ಅವೆಲ್ಲ ನೀವು ಯು ಕೆನಾಟ್ ಎಲ್ಲಾ ಸಿನಿಮಾಗ ಅದು ಇದ್ದೇ ಇರುತ್ತೆ. ಅದು ಬಿಟ್ಟು ನಾವು ಎಕ್ಸ್ಟ್ರಾ ಪಬ್ಲಿಸಿಟಿ ಏನ್ ಮಾಡ್ತೀವಿ ಅದನ್ನ ಡಿಫೈನ್ ಮಾಡ್ಬೇಕು. 25 to 35-40 lakhs ತುಂಬಾ ಒಳ್ಳೆ ಪಬ್ಲಿಸಿಟಿ ಮಾಡ್ಬೋದು. ಅದಲ್ಲೂ ಏನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. 10 ಲಕ್ಷ ಟಿವಿ ಕೊಡ್ತೀರಾ, 5 ಲಕ್ಷ ಪೇಪರ್ ಕೊಡ್ತೀರಾ, 5 lakhs ಪೋಸ್ಟರ್ಸ್ ಕೊಡ್ತೀರಾ, ಆತರ. ಈಗ ರೋಡ್ ಪೋಸ್ಟರ್ಸ್ ಬ್ಯಾಂಗ್ಳೂರ್ ಸಿಟಿಲಿ ಇಲ್ಲ, ಮೈಸೂರು ಸಿಟಿಲಿ ಇಲ್ಲ. ಆಕ್ಚುಲಿ ಇದೆ, ಕೆಲವು ಕಡೆ ಹಾಕ್ತಾರೆ, ಬಟ್ ಅಗೇನ್ ಇಟ್ಸ್ ನಾಟ್. ಈಗ ಏನ್ ಮಾಡವ್ರೆ, ಕೆಲವು ಕಡೆ ಜಾಗ ಕೊಟ್ಟವ್ರೆ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಎಲ್ಲಾ ಕಡೆ ಹಾಕಕ್ ಆಗಲ್ಲ ಮೊದ್ಲು ತರ. ಸೊ ಯಾವ್ದ್ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಓಕೆ. ನನಗೆ ಆಕ್ಚುಲಿ ತುಂಬಾ ದಿವಸದ ಪ್ರಶ್ನೆ ಏನು ಅಂದ್ರೆ, ವೈ ಇಸ್ ಇಟ್ ಆಕ್ಚುಲಿ ಕೆಪ್ಟ್ ಅಂದ್ರೆ ಒಂದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಷನ್ ಆಮೇಲೆ ರಿಲೀಸ್ ನ. ತುಂಬಾ ಜನ ಗೊತ್ತೇ ಇರೋದಿಲ್ಲ. ಅಂದ್ರೆ ಫಿಲ್ಮ್ ಸ್ಕೂಲ್ ಅಲ್ಲಿ ಹೇಳ್ಕೊಡೋದಿಲ್ಲ, ಅಥವಾ ಯಾರು ಇದು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗಾಗುತ್ತೆ. ದೇರ್ ಇಸ್ ನೋ ಡೆಫಿನೆಟ್ ಫಾರ್ಮುಲಾ ಆರ್ ದೇರ್ ಇಸ್ ನೋ ಡೆಫಿನೆಟ್ ಸ್ಟ್ರಾಟಜಿ. ಇವಾಗ ವಾರಕ್ಕೆ 8 ಸಿನಿಮಾ ಕನ್ನಡ ಸಿನಿಮಾಗಳು ಬರ್ತಾ ಇದೆ. ಆರ್ ಹೆಂಗ್ ಮಾಡ್ಬೇಕು ಅನ್ನೋದು ಯಾರು ಗೈಡ್ ಮಾಡೋರು ಯಾರು ಇಲ್ಲ. ವೈ ಇಸ್ ಇಟ್ ಸೋ? ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್ ಐ ಆಮ್ ಆಸ್ಕಿಂಗ್. ಸೊ ಇಟ್ಸ್ ಅನ್ ಓಪನ್ ಮಾರ್ಕೆಟ್, ಅರ್ಥ ಆಯ್ತಾ? ಒಂದು ಎಂಡ್ ಸಿನಿಮಾ ಬಂತು ಅಂತ ಅಂದಾಗ ನಾವ್ ಯಾರನ್ನೂ ಸ್ಟಾಪ್ ಮಾಡಕ್ ಆಗಲ್ಲ. ಮಾಡ್ಬೇಡಿ ಸಿನಿಮಾ ಅಂತಾರ. ಎವ್ರಿ ಸಿನಿಮಾ ಮೇಕರ್ ಅವ್ನ್ ಯಾರ್ ಸಿನಿಮಾ ಅವ್ನ್ ರಿಲೀಸ್ ಮಾಡ್ತಾನೆ ಅವ್ನ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ದ ಲಾಟ್ ಆಫ್ ಥಿಂಗ್ಸ್ ವಿಚ್ ಕಮ್. ಬಡ್ಡಿ ಇಂಟ್ರೆಸ್ಟ್ ಇರುತ್ತೆ, ಇಫ್ ಇಂಟ್ರೆಸ್ಟ್ ಹೋಗ್ತಾ ಇರುತ್ತೆ, ಬ್ಯಾಂಕ್ ಇಂಟ್ರೆಸ್ಟ್ ಅವ್ರ ಲೋನ್ ಇಂಟ್ರೆಸ್ಟ್. ಇಫ್ 1 or 2 months ಡಿಲೇ ಮಾಡ್ತಾನೆ ಅದಕ್ಕೆ ಬೇಗ ಮಾಡ್ಬಿಡ್ತಾರೆ ಕೆಲವರು. ಸಿನಿಮಾ ಚೆನ್ನಾಗಿದ್ರೆ ಅದು ಅಂದ್ರೆ ಈಗ ಏನಾಗುತ್ತೆ, ಕೆಲವು ಟೈಮಲ್ಲಿ ಎಕ್ಸಾಂಪಲ್ಸ್ ಹೆಂಗ್ ಬರುತ್ತೆ, ಆ ಸಿನಿಮಾಗೂ ಪಬ್ಲಿಸಿಟಿ ಮಾಡಿಲ್ಲ, ಅದು ವರ್ಡ್ ಆಫ್ ಮೌತ್ ಬಂದ್ಬಿಡ್ತು ಸೆಕೆಂಡ್ ಡೇ ಇಂದ, ನಮ್ದು ಹಂಗೆ ಬರುತ್ತೆ ಪರವಾಗಿಲ್ಲ ಅಂತ ಹಂಗೆ ಮಾಡ್ಬಿಡ್ತಾರೆ ಕೆಲವರು. ನಾನ್ ನೋಡಿದೀನಿ ಎಷ್ಟೋ ಸಿನಿಮಾ ನನ್ನ ಹತ್ರ ಬರೋರು ಕೆಲವರು, ದಲ್ ಟೆಲ್ ಮಿ ನನ್ಗೆ ಸರ್ ಆ ಸಿನಿಮಾನು ಜಾಸ್ತಿ ಮಾಡಿಲ್ವ ಸರ್, ಫಸ್ಟ್ ಆರ್ ಸೆಕೆಂಡ್ ಡೇ ಆದ್ಮೇಲೆ ವರ್ಡ್ ಆಫ್ ಮೌತ್ ಬಂದ್ಬಿಡುತ್ತೆ, ಆಮೇಲೆ ನೋಡೋಣ ಬಿಡಿ ಸರ್ ಅನ್ನೋದು. ಹೌದು, ವರ್ಡ್ ಆಫ್ ಮೌತ್ ಚೆನ್ನಾಗಿದ್ರೆ ಸಿನಿಮಾ ದಟ್ ಈಸ್ ದಿ ಬಿಗ್ಗೆಸ್ಟ್ ಪಬ್ಲಿಸಿಟಿ. ಅದಕ್ಕೆ ನೀವ್ ಏನು ದುಡ್ಡು ಖರ್ಚು ಮಾಡ್ದಿರೋ ಪಬ್ಲಿಸಿಟಿ ಅಂದ್ರೆ ಅದೇ ಒಬ್ಬಂಗೆ. ಆದ್ರೆ ಅವನು ಒಬ್ಬ ಫಸ್ಟ್ ಒಂದ್ ಬಂದ್ ನೋಡ್ತಾನಲ್ಲ, ಅವನು ಖರ್ಚ್ಕೊಳಕ್ ನೀವು ದುಡ್ಡು ಕೊಡ್ಲೇಬೇಕಲ್ಲ, ನೀವು ಪಬ್ಲಿಸಿಟಿ ಮಾಡ್ಲೇಬೇಕು. ಸೊ ಆ ತರ ಆಗುತ್ತೆ. ಆಬ್ವಿಯಸ್ಲಿ ಇಟ್ ಶುಡ್ ಬಿ ಇನ್ ಎವ್ರಿ ಒನ್ಸ್ ಇದು ಸರ್. ನಾನು 8 ಸಿನಿಮಾ ಮಾಡ್ತಾ ಇದ್ದೀನಿ. ಈಗ ನಾನು ಕೆಲವೊಂದು ಟೈಮಲ್ಲಿ ರಿಲೀಸ್ ಪ್ಲಾನ್ ಮಾಡ್ತಾ ಇರುವಾಗ ದೇರ್ ವಾಸ್ ಅ ಕಪಲ್ ಆಫ್ ಫಿಲ್ಮ್ಸ್. ನಾನು ವೆನ್ ಸಡನ್ಲಿ ಡ್ಯೂ ಟು ಸ್ವಲ್ಪ ಕ್ಲಾಶ್ ಆಫ್ ಡೇಟ್ಸ್, ಸ್ಕೆಡ್ಯೂಲ್ ಡೇಟ್ಸ್ ಚೇಂಜ್ ಆದಾಗ ನಾವು ಅನೌನ್ಸ್ ಮಾಡಿದ ಡೇಟ್ ದಿನ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ರು, ವಿಚ್ ಅವತ್ತಿನ ದಿನಕ್ಕೆ ಆ ಸಿನಿಮಾ ಒಂದ್ ಸ್ವಲ್ಪ ಅಲ್ಲ, ದೇ ಹ್ಯಾಡ್ ಮೋರ್ ಜನ ಅದಕ್ಕೆ ಕಾಯ್ತಿದ್ರು. ಅಥವಾ ಪ್ರಾಬಬ್ಲಿ ಏನಾಗುತ್ತೆ, ನೀವು 8 ಸಿನಿಮಾ ಇದ್ದಾಗ ನೀವು 1-2 ಸಿನಿಮಾ ಇದ್ದಾಗ್ಲೂ ತಗೊಳ್ಳಿ, ಫಸ್ಟ್ ಒಂದೇ ಸಿನಿಮಾ ಒಂದೇ ಟೈಮ್ ನೋಡಕ್ ಆಗೋದು. ಸೊ ನಿಮ್ಗೆ ಆ ಒಂದ್ ಸಿನಿಮಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ ಒಂದ್ ಸಿನಿಮಾ ಯಾವುದು ಅನ್ನೋದನ್ನ ನಿಮ್ಗೆ ಗೊತ್ತಿರತ್ತೆ. ನಿಮ್ಗೆ ನಾನು ಇದ್ ನೋಡ್ಬಿಟ್ಟು ಆಮೇಲೆ ಅದನ್ನ ನೋಡ್ತೀನಿ ಅಂತ. ಸೊ ಅವರು ಅದರ್ ಸಿನಿಮಾ ಅವರು ರಿಲೀಸ್ ಡೇಟ್ ಪುಷ್ ಮಾಡ್ಕೊಂಡು ನಮ್ ಡೇಟ್ಗೆ ಬಂದ್ರು. ನಾನು ಆಕ್ಚುಲಿ ನಮ್ಮ ಐ ಡೋಂಟ್ ವಾಂಟ್ ಟು ನೇಮ್ ದ ಫಿಲ್ಮ್ಸ್, ಬಟ್ ನಾನು ನಮ್ಮ ಪ್ರೊಡ್ಯೂಸರ್ಗೂ ಕೇಳಿದ್ದೆ ದಟ್ ನೋಡಿ ಸರ್, ಡೈರೆಕ್ಟರ್ ಅವ್ರಿಗೂ ಹೇಳಿದ್ದೆ ದಟ್ ಅವ್ರದ್ದು ಸ್ವಲ್ಪ ಜಾಸ್ತಿ ಹೈಪ್ ಇದೆ, ಪೀಪಲ್ ಅಲ್ಲಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್, ಹಾಗಂತ ನಮ್ದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಾವು ಒಂಚೂರು ಮುಂದಕ್ಕೆ ಹೋಗೋಣ ಅಂತ. ಬಟ್ ಅವರು ದಟ್ ಮೆನಿ ಫ್ಯಾಕ್ಟರ್ಸ್ ಎಲ್ಲ ಪಬ್ಲಿಸಿಟಿ ಮಾಡ್ಬಿಟ್ಟಿದ್ವಿ ಸರ್, ಡೇಟ್ ಹಾಕ್ಬಿಟ್ಟಿದೀವಿ ಆಚೆ, ಮತ್ತೆ ರಿಲೀಸ್ ಡೇಟ್ ಮುಂದಕ್ಕೆ ಹಾಕ್ತಿವಿ ಅಂತಂದ್ರೆ ಇಟ್ ಮೈಟ್ ಏನೋ ಒಂದ್ ಕಡೆ ಜನ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೆ ಮಾಡಲ್ಲ ಅಂತ ಅನ್ಬೋದು ಅಂತ.
Okay. ಫೈನಲಿ ಎಲ್ಲೋ ಐ ಥಿಂಕ್ ವಿ ಕುಡಂಟ್ ರೀಚ್ ಆ ಸಿನಿಮಾದಲ್ಲಿ ವಿ ಡಿಂಟ್ ರೀಚ್ ದಿ ರಿಕ್ವೈರ್ಡ್ ಆಡಿಯನ್ಸ್. ಬಟ್ ಏನು ಆಗಲ್ಲ ಸರ್, ಅದನ್ನ ಯಾರು ಪರ್ಪಸ್ಫುಲ್ ಆಗಿ ಮಾಡಕ್ಕಾಗ್ಲಿಲ್ಲ ಅಥವಾ ಏನು. ಇಟ್ ವಾಸ್ ಆ ಎರಡು ಸಿನಿಮಾ ಒಂದೇ ಜಾನರ್ ಇತ್ತು ರಿಲೀಸ್ ಆಗಿದ್ದಲ್ಲಿ, ಅಂಡ್ ದಟ್ ಹ್ಯಾಡ್ ಬಿಗರ್ ರೀಚ್ ಬಿಕಾಸ್ ಪ್ರಾಬ್ಲಿ ಸಾಂಗ್ಸ್ ಎಲ್ಲ ಹಿಟ್ ಆಗಿತ್ತು ಅದೆಲ್ಲ ಇದ್ರಿಂದ. ದಟ್ ವೆನ್ ಓವರ್ ಅಷ್ಟೇ, ಆತರ ಏನು ಆಗಲ್ಲ. ಬಟ್ ನೀವು ಇನ್ನೊಂದು ಎಂಟು ಸಿನಿಮಾ ಇದು ಯಾಕೆ ಗುಪ್ತವಾಗಿಟ್ಟಿರ್ತಾರೆ ಅಥವಾ ಯಾಕೆ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಅನ್ನೋದೆಲ್ಲ, ಅದು ಯಾರು ಬೇಕು ಅಂತ ಇಟ್ಟಿಲ್ಲ ಸರ್. ಅದಕ್ಕೆ ನೀವು ನೋಡಿ, ಯು ವಿಲ್ ಸಿ ಅ ಲಾಟ್ ಆಫ್ ಡೈರೆಕ್ಟರ್ಸ್, ವೆರಿ ಲೆಸ್ ಡಿಸ್ಟ್ರಿಬ್ಯೂಟರ್ಸ್. ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್, ಅರ್ಥ ಆಯ್ತಾ? ಒಬ್ಬ ಒಂದು ಡೈರೆಕ್ಟರ್ಗೆ ನಿಮ್ಗೆ ಅಂದ್ರೆ ಫಸ್ಟ್ ಒಂದಲ್ಲಿ ಕ್ರಿಯೇಟಿವ್ ಮಾಡೋದು ತುಂಬಾ ಈಸಿ. ಈ ಜನಕ್ಕೆ ತುಂಬಾ ಆಸೆ ಇರುತ್ತೆ. ಈಗ ನನ್ಗುನು ಎಲ್ಲೋ ಒಂದ್ ಕಡೆ ನಾನು ಅದನ್ನ ಮಾಡ್ಬೋದು ಅನ್ನೋದು ಆಸೆ ಇರುತ್ತೆ, ಧೈರ್ಯ ಮಾಡ್ತಾರೆ ಜನ. ಬಟ್ ಇದು ಬಿಸ್ನೆಸ್ ಬರ್ತಾ ಇರುವಾಗ ನಿಮ್ಗೆ ತುಂಬಾ ಇದು ಬರುತ್ತೆ. ಇಟ್ಸ್ ನಾಟ್ ದಟ್ ಮನಿ ಇನ್ವಾಲ್ವ್ಡ್ ಅಂತಲ್ಲ, ನಿಮ್ಗೊಂದು ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ವೈಸ್. ಈಗ ನಾನು ಒಂದ್ 700 ಥಿಯೇಟರ್ ಇದೆ ಕರ್ನಾಟಕದಲ್ಲಿ, 700 ಥಿಯೇಟರ್ ಅವ್ರ ಜೊತೆನೂ ರಿಲೇಶನ್ಶಿಪ್ ಹ್ಯಾಸ್ ಟು ಬಿ ಗುಡ್. ಅಥವಾ ಓಕೆ, ಅದನ್ನ ಹೇಗೆ ನಾನು ಕರ್ಸ್ತೀನಿ ಇದನ್ನ ಇದು ಮಾಡೋಕೆ. ಬಿಸ್ನೆಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮಾತ್ರ, ನಿಮ್ದು ಕಾಂಟ್ಯಾಕ್ಟ್, ನೆಟ್ವರ್ಕ್ ಅಂಡ್ ರಿಲೇಶನ್ಶಿಪ್ಸ್. ಆಮೇಲೆ ಯಾವ್ದು ಥಿಯೇಟರ್ಗೆ ಯಾವ ಪಿಕ್ಚರ್ ಹಾಕ್ಬೇಕು ಅಂತ. ನಾನ್ ಶುರು ಮಾಡೋಕ್ ಮುಂಚೆ ನಾನು ಎಂಟೈರ್ ಆಲ್ಮೋಸ್ಟ್ ದ ಪ್ರೈಮ್ ಏರಿಯಾಸ್, ಎ ಸೆಂಟರ್ಸ್ ಅಂತ ಏನಂತಾರೆ, ಸಿಟಿ ಏರಿಯಾಸ್ ಅಂಡ್ ಕೆಲವು ಬಿ ಸೆಂಟರ್ಸ್, ಐವ್ ಗಾನ್ ಎವ್ರಿ ಥಿಯೇಟರ್ ಇನ್ ದಟ್ ಊರ್. ಅಂದ್ರೆ ನಾನು ಹುಬ್ಳಿಗೆ ಹೋದ್ರೆ ಹುಬ್ಳಿಗೆ ಇರೋ ಬರೋ ಥಿಯೇಟರ್ ಎಲ್ಲ ನೋಡಿದೀನಿ. ಐವ್ ಗಾನ್ ಅಂಡ್ ಸೀನ್ ವೈವ್. ಅಂದ್ರೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಈಗ ಒಂದ್ ಪರ್ಟಿಕ್ಯುಲರ್ ಥಿಯೇಟರ್ ಹುಬ್ಳಿಲಿ, ಅಲ್ಲಿ ಜನ ಅಲ್ಲಿಗೆ ಹಾಕಿದ್ರೆ ಹೋಗ್ತಾರೆ, ಇನ್ನೊಂದ್ ಕಡೆ ಹಾಕಿದ್ರೆ ದೇ ಮೆ ನಾಟ್ ಪ್ರಿಫರ್. ಇಲ್ಲಪ್ಪ ಏನೋ ದೇ ಮೆ ನಾಟ್ ಫೈಂಡ್. ಥಿಯೇಟರ್ಗೂ ಒಂದ್ ಪ್ರಯಾರಿಟಿ ಇರುತ್ತೆ, ಫಸ್ಟ್ ಒನ್ ಇದು, ಸೆಕೆಂಡ್ ಒನ್ ಇದು ಅಂತ. ಜನರಿಗೆ ಅದು ನಾರ್ಮಲಿ ಅಲ್ಲ ಸರ್. ಅದನ್ನ ನಿಮ್ಗೆ ಊಟ ಎಲ್ಲಾ ಕಡೆ ಚೆನ್ನಾಗಿರ್ಬೋದು, ಬಟ್ ಕೆಲವು ಕಡೆ ವೇರ್ ಯು ಫೈಂಡ್ ಕಂಫರ್ಟಬಲ್ ಓನ್ಲಿ ವಿಲ್ ಸಿ. ಪ್ರಾಬ್ಲಿ ಅದರ್ ಥಿಂಗ್ಸ್ ಮ್ಯಾಟರ್, ಹೈಜೀನ್ ಮ್ಯಾಟರ್ಸ್, ಆಕ್ಸೆಸಿಬಿಲಿಟಿ ಮ್ಯಾಟರ್ಸ್, ಇವೆಲ್ಲ ಮ್ಯಾಟರ್ ಆಗುತ್ತೆ. ಇದನ್ನ ತುಂಬಾ ಈ ಕಷ್ಟದ್ದು ಅಂತ ಇಟ್ಸ್ ನಾಟ್ ಕಾಂಪ್ಲೆಕ್ಸ್ ಡಿಸ್ಟ್ರಿಬ್ಯೂಷನ್, ಬಟ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಡಿವೋಷನ್. ನಿಮ್ಗೆ ಯಾರು ಬೇಕು ಅಂತ ಸೀಕ್ರೆಟಿವ್ ಆಗಿಟ್ಟಿಲ್ಲ. ಪ್ರಾಬ್ಲಿ ಮೆನಿ ಪೀಪಲ್ ಹ್ಯಾವೆಂಟ್ ಅಟೆಂಪ್ಟೆಡ್ ಅಂತ ಅನ್ಸುತ್ತೆ ಅಷ್ಟೇ. ಇಟ್ ಇನ್ವಾಲ್ವ್ಸ್ ಅದನ್ನೇ ಅಂತಲ್ವಾ, ಈ ನೆಟ್ವರ್ಕ್ ಬೆಳೆಸ್ಕೊಳ್ಳೋದು ಕಷ್ಟ ಆಗೋದು. ಇಟ್ ಟೇಕ್ಸ್ ಟೈಮ್ ಅಂಡ್ ಇಂಟ್ರೆಸ್ಟ್ ಇರ್ಬೇಕು ಬಿಸ್ನೆಸ್ ಮಾಡೋದಲ್ಲಿ. ಆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇರ್ಬೇಕು. ಯಾಕಂದ್ರೆ ಸರ್, ಸ್ಯಾಲ್ರಿಡ್ ಆರ್ ಈಗ ನಿಮ್ಗೆ ಏನೋ ಒಂದು ಪರ್ಟಿಕ್ಯುಲರ್ ಇಷ್ಟು ದುಡ್ಡು ಬರ್ತಿದೆ ತಿಂಗಳಿಗೆ, ಯು ಆರ್ ಹ್ಯಾಪಿ. ರಿಸ್ಕ್ ಹೋಗ್ಬೇಕು ಬಿಸ್ನೆಸ್ ಅಲ್ಲಿ. ದುಡ್ಡು ಬರುತ್ತೆ, ಈ ಪಿಕ್ಚರ್ ಬರ್ದೇ ಇರ್ಬೋದು ನೆಕ್ಸ್ಟ್. ಅದೆಲ್ಲ ಕಷ್ಟ. ಇಟ್ ಈಸ್ ಬಿಟ್, ದಟ್ಸ್ ವೈ ಯು ಸಿ ಲೆಸ್ ಆಫ್ ಬಿಸ್ನೆಸ್ ಪೀಪಲ್ ಓನ್ಲಿ, ಐ ಥಿಂಕ್. ಅಂತ ಅಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಒಂದು, ಇನ್ ಟರ್ಮ್ಸ್ ಆಫ್ ಮನಿ ಇನ್ವಾಲ್ವ್ ಇರೋದ್ರಿಂದ. ಹೌ ಡು ಯು ಥಿಂಕ್ ಬ್ಯಾಂಗ್ಳೂರ್ ಮಾರ್ಕೆಟ್ ಅಂದ್ರೆ ಕಂಪ್ಯಾರಿಟಿವ್ಲಿ ಟು ಚೆನ್ನೈ ಆರ್ ಬ್ಯಾಂಗ್ಳೂರ್? ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಗೆ ಹಿಂದಿ ಸಿನಿಮಾ ರಿಲೀಸ್ ಆಗುತ್ತೆ, ಇಂಗ್ಲಿಷ್ ಸಿನಿಮಾ ರಿಲೀಸ್ ಆಗುತ್ತೆ, ತಮಿಳು, ತೆಲುಗು ಎಲ್ಲಾ ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂಡ್ ಈ ಎಲ್ಲಾ ಸಿನಿಮಾಗಳು ನೋಡ್ಕೊಂಡು ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡ್ಬೇಕಾಗುತ್ತೆ. ಆ ಸಿನಿಮಾ ನೋಡ್ಕೊಂಡು ಕನ್ನಡ ಸಿನಿಮಾ ಅಂತಲ್ಲ ಸರ್. ಕನ್ನಡ ಸಿನಿಮಾಗೆ ಈಗ ನಾನು ಯಾವ್ದೋ ಒಂದು ಮುಂಚಿನ ಇಂಟರ್ವ್ಯೂ ಹೇಳಿದ್ದೆ, ಕನ್ನಡ ಸಿನಿಮಾಗೆ ಕನ್ನಡ ಥಿಯೇಟರ್ಸ್ ಅಲ್ಲಿ ಮಾತ್ರ ಮಾಡ್ತಾರೆ. 70 to 80% ಆಫ್ ಥಿಯೇಟರ್ಸ್ ಕನ್ನಡ ಸಿನಿಮಾ ಕೊಡ್ತಾರೆ. ಈಗ ಏನಾಗುತ್ತೆ, ಜನ ಬರ್ದೋದಾಗ ಇಲ್ಲಿ ಪ್ರಾಬಬ್ಲಿ ಐ ಥಿಂಕ್ ವಿಲ್ ಹ್ಯಾವ್ ಟು ಗಿವ್ ಮೋರ್ ಆಫ್ ಕಂಟೆಂಟ್. ಏನಂತಾರೆ, ಕಂಟೆಂಟ್ ಅಲ್ಲ, ಯಾವ್ದು ಇಲ್ಲ, ಬೇರೆ ಸಿನಿಮಾ ನೋಡ್ಕೊಂಡು ಬೇರೆ ಸಿನಿಮಾ ದೊಡ್ಡ. ನಾನ್ ಹೇಳ್ತಿರೋದು, ಇವಾಗ ಆ ಸಿನಿಮಾ ರಿಲೀಸ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕಾ? ಇಲ್ಲ ಇಲ್ಲ ಹಿಂದಿಲಿ ಸೂರ್ಯವಂಶಿ ಅಂತ ಒಂದ್ ದೊಡ್ಡ ಸಿನಿಮಾ ಬರ್ತಾ ಇದೆ, ತೆಲುಗು ಯಾವ್ದೋ ಅಲ್ಲು ಅರ್ಜುನ್ ಸಿನಿಮಾನೂ ಬರ್ತಾ ಇದೆ, ರಜನಿಕಾಂತ್ ಸಿನಿಮಾನೇ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಅವಾಗ ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡೋದು ಐ ಥಿಂಕ್ ಇಟ್ ವಿಲ್ ಬಿ ಅ ಫೂಲಿಶ್ನೆಸ್ ಅಲ್ವಾ? ಅದೆಲ್ಲ ನೋಡ್ಕೊಂಡು ನಾವು ಬಿಡ್ಬೇಕಾ? ಅಲ್ಲಲ್ಲ, ಆತರ ಅಲ್ಲ. ಈಗ ಏನಾಗುತ್ತೆ, ತಮಿಳ್ ರಜನಿಕಾಂತ್ ಬರ್ಲಿ, ಯಾರೇ ವಿತ್ ಎನಿ ಒನ್ ಸ್ಟಾರ್ಸ್ ಫ್ರಮ್ ಅದರ್ ಲ್ಯಾಂಗ್ವೇಜ್ ಯಾವ್ದೇ ಸಿನಿಮಾ ಬರ್ಲಿ, ನಮ್ ಸ್ಟಾರ್ ಬಂದಾಗ ನಮ್ ಸ್ಟಾರ್ಗೆನೆ ಜನ ಬರೋದು. ಅದರ ಈಗ ನಾನು ನ್ಯೂ ಕಮರ್ಸ್ ಫಿಲ್ಮ್ಸ್ ಬಗ್ಗೆ, ಅಗೇನ್ ಸ್ಟಾರ್ ಫಿಲ್ಮ್ಸ್ ವಿಲ್ ಹ್ಯಾವ್ ದೇರ್ ಓನ್ ಫ್ಯಾನ್ ಬೇಸ್. ಸರ್, ನ್ಯೂ ಕಮರ್ಸ್ ಸಿನಿಮಾ ಯಾವಾಗ ಬಂದ್ರು ಅದೇ ಸರ್. ನೀವು ಒಂದು ರಜನಿ ಅವ್ರ ಸಿನಿಮಾ ಜೊತೆ ಬಂದ್ರು ಅಷ್ಟೇ, ನೀವೊಬ್ರು ಕನ್ನಡದಲ್ಲಿ ಇನ್ನೊಂದು ದೊಡ್ಡ ಹೀರೋ ಜೊತೆ ಸಿನಿಮಾ ಬಂದ್ರು ಅಷ್ಟೇ. ಯಾರು ಇಲ್ದಿರೋದು ಇವತ್ತಿನ ದಿನ, ಇವೆನ್ ಇಷ್ಟೊಂದು ಸಿನಿಮಾ ಬರ್ತಾ ಇರೋದು ಎಲ್ಲಾ ಭಾಷೆದಲ್ಲಿ, ನಿಮ್ಗೆ ಯಾವ್ದು ಅಪೋಸಿಷನ್ ಇಲ್ಲ, ನಾನು ಫ್ರೀ ಆಗಿ ಬರ್ತೀನಿ ಅಂತ ಸಿಗೋದಲ್ಲ. ಎಲ್ಲೋ ಅವನು ಹಿ ಮಸ್ಟ್ ಬಿ 1000, ಯಾವ್ದೋ ಒಂದ್ ವಾರ ಸಿಗ್ಬೋದು, ಯಾವ್ದು ಇಲ್ಲದೆ ಇರ್ಬೋದು ಅಂತ. ಈಗ ನಾವು ಶಿವಾಜಿ ಸುರತ್ಕಲ್ ಸಿನಿಮಾ ಮಾಡಿದಾಗ ನಾನು 5 weeks ಮುಂಚೆಯಿಂದನೂ ಡೇಟ್ ಅನೌನ್ಸ್ ಮಾಡಿದ್ದೆ. ಬಟ್ ಅದಾದ್ಮೇಲೆ ಪಾಪ್ಕಾರ್ನ್ ಅವ್ರು ಬಂದ್ರು, ಇನ್ನೊಂದ್ ಯಾವ್ದೋ ಒಂದು 3-4 ಕನ್ನಡ ಸಿನಿಮಾ ರಿಲೀಸ್ ಆಯ್ತು, ತೆಲುಗು ಒಂದ್ ಪಿಕ್ಚರ್ ಬಂತು, ಹಿಂದಿ ಪಿಕ್ಚರ್ ಬಂತು, ಆಯುಷ್ಮಾನ್ ಖುರಾನ ಅವ್ರದೆಲ್ಲ ಬಂತು. ಏನಾಯ್ತು, ಫೈನಲಿ
ನಿಮ್ಗೆ ಊರ್ವಶಿ ಥಿಯೇಟರ್ ಅವರು ವಿಚ್ ಪ್ರಾಬಬ್ಲಿ ಪೀಪಲ್ ಸೆಡ್ ದೆಲ್ ಪ್ಲೇ ಓನ್ಲಿ ನಾನ್ ಕನ್ನಡ ಫಿಲ್ಮ್ಸ್ ಅಂತ ಆತರ ಏನಿಲ್ಲ. ನೀವು ಹೆಂಗೆ ಈಗ ನಾನು ಮುಂದಿನ ನಿಲ್ದಾಣ ಅಂತ ಒಂದು ತುಂಬಾ ಸಣ್ಣ ಸಿನಿಮಾನು ಊರ್ವಶಿ ಥಿಯೇಟರ್ ಪ್ಲೇ ಮಾಡಿದೀನಿ. ಶಿವಾಜಿ ಸೂರತ್ಕಲ್ 3 weeks ಪ್ಲೇ ಮಾಡಿದ್ದೀನಿ ಸರ್. 3 weeks ಇಟ್ ರ್ಯಾನ್. ಐ ಡೆಂಟ್ ಪ್ಲೇ, ಇಟ್ ರ್ಯಾನ್ ಬಿಕಾಸ್ ಇಟ್ ಹ್ಯಾಡ್ ಜನ ಬಂದ್ರು. ಸೊ ಒಂದು ಹಂಗೇನಿಲ್ಲ. ನಿಮ್ಗೆ ಹೆಂಗೆ ಶಿವಾಜಿ ಸೂರತ್ಕಲ್ ಅಟ್ರಾಕ್ಟೆಡ್ ಪೀಪಲ್ ಅಷ್ಟೇ, ಜನಕ್ಕೆ ದೇ ಪಬ್ಲಿಸೈಸ್ಡ್ ಇಟ್ ದ ರೈಟ್ ವೇ. ಸೊ ಜನನ್ ಕರೆಸ್ತು. ಆಮೇಲೆ ರಮೇಶ್ ಸರ್ ಇಸ್ ಆಬ್ವಿಯಸ್ಲಿ ಇಸ್ ನಾಟ್ ಅ ಹೊಸಬರೇನಲ್ಲ. ರಮೇಶ್ ಸರ್ ಅವ್ರಿಗೆ ಅಂತ ಒಂದು ಸೆಕ್ಟರ್ ಆಫ್ ಆಡಿಯನ್ಸ್ ಇದಾರೆ. ಬಟ್ ಅವರು 3 ವರ್ಷ ಆದ್ಮೇಲೆ ಸಿನಿಮಾ ಮಾಡ್ತಾ ಇದ್ರು ಅಲ್ವಾ. ಈಗ ಒಂದು ತುಂಬಾ ಎಕ್ಸಾಂಪಲ್ಸ್ ಇದೆ ಸರ್. ಏನಂತಂದ್ರೆ ನಿಮ್ ಸಿನಿಮಾ ನೋಟಿಸ್ ಆಗ್ಬೇಕು. ಈ ಟೈಮ್ ಸಣ್ಣ ಸಿನಿಮಾ ಇದ್ದಾಗ್ಲೂ ಈಗ ಸರ್ಕಾರಿ ರಿಷಬ್ ಅವ್ರು ಮಾಡಿದಾಗ ಐ ಥಿಂಕ್ ಆ ಟೈಮಲ್ಲಿ ತುಂಬಾ ಪಿಕ್ಚರ್ ಇತ್ತು. ಅಯೋಗ್ಯ ಒಂದು ಪಿಕ್ಚರ್ ಆಗ್ಲೇ ಅದಕ್ಕೆ 1 ವಾರ ಮುಂಚೆ ಬಂದು ರಿಲೀಸ್ ಆಗಿತ್ತು, ದೊಡ್ಡ ಹಿಟ್ ಆಗಿತ್ತು. ಆ ಟೈಮಲ್ಲಿ ಇನ್ನೊಂದು ಯಾವ್ದೋ ಐ ಥಿಂಕ್ ಯಾವ್ದೋ ಒಂದು ಹಿಂದಿನ ಯಾವ್ದೋ ಪಿಕ್ಚರ್ ಬಂದಿತ್ತು. ಇಟ್ ವಾಸ್ ಅ ವೀಕೆಂಡ್. ಬಟ್ ಸರ್ಕಾರಿ ಸಿನಿಮಾ ಅದು ಕಲೆಕ್ಷನ್ ನೀವು ನೋಡಿದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡಿದ್ರೆ ಇಟ್ ಹಡ್ ಆಲ್ಮೋಸ್ಟ್ ಡನ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಒಂದು ದೊಡ್ಡ ಸಿನಿಮಾಗಳು ಏನ್ ಮಾಡುತ್ತೆ ಅಷ್ಟು ಮಾಡ್ತಾರೆ. ಅಷ್ಟೇ. ಇಟ್ ಆಲ್ ಹಿಂಗೆ ಆದ್ರೆ ಹಿಂಗೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಸರ್. ಏನೋ ಒಂದು ಅಟೆಂಪ್ಟ್ ಮಾಡ್ಬೇಕು. ಬಟ್ ಯು ಶುಡ್ ಡೂ ವಿತ್ ಆಲ್ ಯೋರ್ ಹಾರ್ಟ್. ಸುಮ್ನೆ ಜನ ಬರ್ತಾರ ಆಮೇಲೆ ನೋಡೋಣ ಬಿಡಿ ಅನ್ನೋದು ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಓಕೆ. ಸೊ ನಿಮ್ಮ ಪ್ರಕಾರ ಹೊಸಬ್ರು ಇದನ್ನ ತಲೆಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾ? ನೋ ಸಿ ಸಿನಿಮಾ ದಟ್ ವುಡ್ ಬಿ ಅ ರಾಂಗ್ ವೇ ಟು ಪುಟ್ ಇಟ್. ಯಾಕಂದ್ರೆ ಆ ಟೈಮಲ್ಲಿ ಭಯ ಆಗ್ಬಿಡುತ್ತೆ. ಇದನ್ನ ಏನಾಗುತ್ತೆ ಸರ್, ಇದನ್ನ ನಿಮ್ಗೆ ರಿಲೀಸ್ ನನ್ ಹೆಂಗಾಗತ್ತೆ, ಯಾವ ವಾರ ನಮ್ಗೆ ಫ್ರೀ ಆಗಿ ಸಿಗತ್ತೆ ಅನ್ನೋದನ್ನ ನಿಮ್ಗೆ 6 months ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲಿ ಗೊತ್ತಿರಲ್ಲ. ಆ 6 months ಆದ್ಮೇಲೆ ಯಾವ ಸಿನಿಮಾ ಬರುತ್ತೆ ಯಾರಿಗೂ ಗೊತ್ತಿರಲ್ಲ. ಏನಾಗುತ್ತೆ ಸ್ಟ್ರಾಟಜಿ ಅಂದ್ರೆ ಮಾರ್ಕೆಟಿಂಗ್ ಹಿಂಗ್ ಮಾಡ್ಬೇಕು 100%. ನೀವು ಸ್ಕ್ರಿಪ್ಟ್ ಬರ್ದಾದ್ಮೇಲೆ ಆಬ್ವಿಯಸ್ಲಿ ಸ್ಕ್ರಿಪ್ಟ್ ಕಂಪ್ಲೀಟ್ ಆದ್ಮೇಲೆ ನೀವು ಪ್ಲಾನ್ ಮಾಡ್ತಾರಲ್ಲ ಸಿನಿಮಾ ಶೂಟ್ ಹೆಂಗ್ ಮಾಡ್ತಾರವಾಗ ಆ ಟೈಮಲ್ಲೇ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ಬಿಡ್ಬೇಕು. ಸಿ ಆಬ್ವಿಯಸ್ಲಿ ಒಂದು ಸಿನಿಮಾ ಓಕೆ ಆಗ್ತಿದ ತಕ್ಷಣ ಅವರು ಎನಿ ಸಿನಿಮಾ ಮೇಕರ್ ಅವ್ರಿಗೆ ಆಚೆ ಕಡೆ ಇದನ್ನ ಪಬ್ಲಿಸೈಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಸೊ ಫಸ್ಟ್ ಒಂದು ಟೈಟಲ್ ಬಿಡ್ತಾರೋ ಅಥವಾ ಫಸ್ಟ್ ಲುಕ್ ಪೋಸ್ಟರ್ ಅಥವಾ ಮುಹೂರ್ತ ಪೋಸ್ಟರ್ ಬಿಡ್ತಾರೋ ಏನೋ, ಅಲ್ಲೇ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಜನನ. ಅಲ್ಲೇ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಈಗ ಒಂದು ಏನಕ್ಕೆ ಒಂದು ಟೈಟಲ್ ನಾವು ಈ ತರ ಇಟ್ವಿ, ಅಲ್ಲಿಂದಾನೇ ಯು ಹ್ಯಾವ್ ಟು ಗೆಟ್ ಪೀಪಲ್ಸ್ ಅಟೆನ್ಷನ್. ಸುಮ್ನೆ ಪೋಸ್ಟ್ ಡಿಸೈನರ್ ಇನ್ ಹೌಸ್ ಪೋಸ್ಟ್ ಡಿಸೈನರ್ ಮನೆಯಲ್ಲ ಕೂತವ್ರೆ ಅಂತ 100 ಪೋಸ್ಟ್ ಬಿಡಕ್ಕಾಗಲ್ಲ. ನಿಮ್ದು ಏನ್ ಬಿಡ್ತೀರಾ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ಹೌದು 100% ಮಾರ್ಕೆಟಿಂಗ್ ಸ್ಟ್ರಾಟಜಿ ಹ್ಯಾಸ್ ಟು ಬಿ ಡನ್ ವೆನ್ ಯು ಪ್ಲಾನ್ ಟು ಸ್ಕೆಡ್ಯೂಲ್ ಅ ಫಿಲ್ಮ್ ಶೂಟ್. ಅದೇ ಟೈಮಲ್ಲೂ ಯು ಹ್ಯಾವ್ ಟು ಸ್ಟಾರ್ಟ್ ಟುಗೆದರ್. ಅದಕ್ಕೆ ಒಂದು ಮಾರ್ಕೆಟಿಂಗ್ ಟೀಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಅಂದ್ರೆ ಇವಾಗ KGF ಅನ್ನೋ ಒಂದು ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋದ್ರಲ್ಲ, ಅದು ಹೇಗ್ ಮಾಡಿದ್ರಿ? ಹೌ ಡಿಡ್ ಯು ಅಚೀವ್ ದಟ್? ಆ ಐಡಿಯಾ ಹೆಂಗ್ ಬಂತು ಇದನ್ನ ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ? ಸರ್ ಅದು ಬೇಸಿಕಲಿ ಪ್ರಶಾಂತ್ ಕತೆ ಹೇಳಾದ್ಮೇಲೆ ಎಸ್ ಸರ್ ಆಗ್ಲಿ ಅಂದ್ರೆ ಸಿನಿಮಾ ಎಲ್ಲ ಓಕೆ ಆಗಿ ಸ್ಕ್ರಿಪ್ಟ್ ವೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಓನ್ಲಿ ಇಡೀ ಟೀಮ್ಗೆ ಅದೊಂದು ನಾವು ಮಾಡೋಣ ಅಂತ ಬಟ್ ಮಾಡ್ಬೇಕು ಅಂತ ಇತ್ತು. ಬಟ್ ಎಸ್ ಸರ್ ಏನಿದ್ರು ಅವರು ಹಿ ವಾಸ್ ಆಕ್ಚುಲಿ ಏನಂದ್ರು ಈ ಸೆಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಅಂದ್ರೆ ನಾವು ಮಾಡೋಣ ಸಿನಿಮಾನ ಹೋಗಿ ಎಲ್ಲಾ ಕಡೆ ರಿಲೀಸ್ ಮಾಡೋಣ ಅಂತ ಹಿ ಪಯನರ್ಡ್ ಅಸ್. ಅದ್ ಬಿಟ್ಟು ನಮ್ ಬ್ರದರ್ ವಿಜಯ್, ನಮ್ ಬ್ರದರ್ ಅಂದ್ರೆ ಪ್ರೊಡ್ಯೂಸರ್ ವಿಜಯ್ ಇಸ್ ಮೈ ಬ್ರದರ್. ಸೊ ಅವರು ಹಿ ಆಲ್ಸೋ ಟುಕ್ ದಟ್ ಸ್ಟೆಪ್. ಆ ಸ್ಟೆಪ್ ಇರೋದು ತುಂಬಾ ಕಷ್ಟ. ಒಂದು 5 ಭಾಷೆದಲ್ಲೂ ಅದು ಹಿಂದಿ ಒಂದು ಪ್ರೊಡಕ್ಷನ್, ಒಂದು ಸಿನಿಮಾದಲ್ಲಿ ಹಿಂದಿ ಪಬ್ಲಿಸಿಟಿ ಕಾಸ್ಟ್ ಇಟ್ ಸೆಲ್ಫ್ ವಿಲ್ ಬಿ ಅರೌಂಡ್ 10 to 12 crores ಪಬ್ಲಿಸಿಟಿ ಕಾಸ್ಟ್ ಇಟ್ ಸೆಲ್ಫ್. ನಾರ್ಮಲ್ ಒಂದು ಬಿಗ್ ಹಿಂದಿ ಸಿನಿಮಾ ರಿಲೀಸ್ಗೆ ಆ ತರ ಮಾಡಿದಕ್ಕೂ ಎಲ್ಲಾ ಕಡೆ ಧೈರ್ಯ ಇದೆ. ಸಿನಿಮಾ ಕಂಟೆಂಟ್ ನೋಡ್ತೀವಿ, ನಮ್ಗೆ ಕಂಟೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅನ್ನೋದು ನಮ್ ಇಂಟ್ಯೂಷನ್ ಇತ್ತು. ಬಟ್ ಆಲ್ ದ 3 people, ಒನ್ ಪ್ರಶಾಂತ್ ಡೆಲಿವರ್ ದಿ ಪ್ರಾಡಕ್ಟ್. ದೆನ್ ಯಶ್ ಸರ್ ಇದು ಮಾಡಿದ್ರು. ವಿಜಯ್ ಬಿಲೀವ್ಡ್ ಇನ್ ಆಲ್ ದಿಸ್ ಅಂಡ್ ಟುಕ್ ಇಟ್. ದುಡ್ಡು ಹಾಕೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಹೆಂಗ್ ವಾಪಸ್ ತೆಗಿತಾರೆ ಅನ್ನೋದನ್ನ, ಬಿಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟು ದುಡ್ಡು ಹಾಕ್ತಾರವಾಗ ಜಸ್ಟ್ ಒಂದು ಪಬ್ಲಿಸಿಟಿಗೆ 20-25 crores ಖರ್ಚಾಗಿರುತ್ತೆ. I'm not saying my film, but any ಸಿನಿಮಾಗೆ ವೆನ್ ಯು ಡೂ ಅ 5 language ಸಿನಿಮಾ, ಇವತ್ತು ಎಷ್ಟೊಂದು ಸಿನಿಮಾ ಬಂತು, 4-5 ಪ್ಯಾನ್ ಇಂಡಿಯಾ ಸಿನಿಮಾ, ಎಲ್ಲದಕ್ಕೂ ಬೇಕಾಗೇ ಆಗುತ್ತೆ. ಆ ಲೆಕ್ಕದಲ್ಲಿ ಆಲ್ ದ 3 ಆರ್ ದಿ ಏನಂತಾರೆ ಪಿಲ್ಲರ್ಸ್ ಅಂತ ಅಂದಾಗ ಪ್ರಶಾಂತ್ ಸಿನಿಮಾ ಮಾಡಿದ್ದು, ಇವರಿಬ್ರು ಆಚೆ ತಗೊಂಡು ಹೋಗಿದ್ದು, ಅಣ್ಣ ವಿಜಯ್ ಅಂಡ್ ಯಶ್.
ದಟ್ ವಾಸ್ ಅ ಗ್ರೇಟ್ ಜಾಬ್. ನಿಮ್ಮ KGF2 ಸಿನಿಮಾ ಫಸ್ಟ್ KGF1 ರೆಕಾರ್ಡ್ ನ ಬ್ರೇಕ್ ಮಾಡ್ಲಿ ಅಂತ Thank you, ಐ sir. ವಿಲ್ ಪ್ರೇ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಒಂದೇ ಒಂದು ಲಾಸ್ಟ್ ಒನ್ ವರ್ಡ್ ಫಾರ್ ಆಲ್ ದಿ ಯಂಗ್ ನ್ಯೂ ಫಿಲ್ಮ್ ಮೇಕರ್ಸ್ ವಾಂಟ್ ಆಫ್ ಮೇಕ್ ಫಿಲ್ಮ್. ಅವ್ರು ಏನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಷ್ಟೇ, ಸಿಂಪಲ್. Believe in your script, sir. ಅಲ್ಲ ಸಿನಿಮಾ ಬಿಲೀವ್ ಇನ್ ಯುವರ್ ಸ್ಕ್ರಿಪ್ಟ್. ಪಬ್ಲಿಸಿಟಿ ಬಂತ ಇರುವಾಗ ಪಬ್ಲಿಸಿಟಿನ ಒಂದು ಸ್ಕ್ರಿಪ್ಟ್ ಆಗಿ ಕ್ರಿಯೇಟ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೈಸ್ ಟಾಕಿಂಗ್. ನಮಸ್ಕಾರ. ಥ್ಯಾಂಕ್ ಯು. ಬಾಯ್. Okay, that was Karthik Gowda, KRG Cinema, KGF, Shivaji ಸುಮಾರು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ. ಸೊ ಗೊತ್ತಾಯ್ತಲ್ಲ, ಆಲ್ವೇಸ್ ಕೀಪ್ ಇನ್ ಮೈಂಡ್ ಪಬ್ಲಿಸಿಟಿ ಪಬ್ಲಿಸಿಟಿ ಪಬ್ಲಿಸಿಟಿ. ಸೊ ನಿಮ್ಮ ಸಿನಿಮಾಗೆ ಜನ ಥಿಯೇಟರ್ ಬಂದು ನೋಡ್ಬೇಕು ಅಂದ್ರೆ ಹೆಂಗೆ ಪ್ಲಾನ್ ಮಾಡ್ತೀರಾ, ಹೆಂಗ್ ಮಾರ್ಕೆಟ್ ಮಾಡ್ತೀರಾ, ಏನೇನ್ ಹೈಪ್ ಮಾಡ್ತೀರಾ, ಹೆಂಗೆಲ್ಲ ಹೈಪ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಕೀಪ್ ಗುಡ್ ಅಮೌಂಟ್ ಫಾರ್ ಪಬ್ಲಿಸಿಟಿ ಅಂಡ್ ರಿಲೀಸ್. ದಟ್ ಈಸ್ ಒನ್ ಅಂಡ್ ಓನ್ಲಿ ಥಿಂಗ್. ಸೊ ಓಕೆ, ನಾಳೆ ಫಿಲ್ಮ್ ವರ್ಕ್ಶಾಪ್ ಅಲ್ಲಿ ನಮ್ಮ ಅಸುರ್ ಅಂತ ಒಂದು ವೆಬ್ ಸೀರೀಸ್ ತುಂಬಾ ದೊಡ್ಡ ಹಿಟ್ ಆಗಿದೆ. ನೀವೆಲ್ಲಾದ್ರೂ ಊಟಲ್ಲಿ ಆಕ್ಚುಲ್ ಆಗಿ ಇದೆ, ಸೊ ಹೋಗಿ ನೋಡಿ. ತುಂಬಾ ಅದ್ಭುತವಾದ ವೆಬ್ ಸೀರೀಸ್. ಆ ರೈಟರ್ ನಮ್ಮ ಜಾಯ್ನ್ ಆಗ್ತಾರೆ ಟು ಟಾಕ್ ಅಬೌಟ್ ಹೌ ಟು ರೈಟ್ ಸ್ಕ್ರಿಪ್ಟ್ ಫಾರ್ ಅ ವೆಬ್ ಸೀರೀಸ್. ಅದಕ್ಕೆ ಮುಂಚೆ ನಾನು ಒಂದು ಅಸೈನ್ಮೆಂಟ್ ಕೊಡ್ತೀನಿ ನಿಮಗೆ. ಏನು ಅಸೈನ್ಮೆಂಟ್ ಅಂದ್ರೆ, ನೀವು ಒಂದು ಸಿನಿಮಾ ಇವಾಗ ಥಿಯೇಟರ್ ತಗೊಬಂದ್ಬೇಕಂದ್ರೆ ವಾಟ್ ಈಸ್ ಯುವರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ 3 lines. ಸೊ ರೈಟ್ ಮೀ ಯುವರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಟು ಕ್ರಿಯೇಟ್ ಫಿಲ್ಮ್. ಹೆಂಗೆ ನಿಮ್ಮ ಸಿನಿಮಾಗೆ ಹೈಪ್ ತಗೊಂಡ್ ಬರ್ತೀರಾ, ಅದಕ್ಕೆ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಏನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅಂತ ನನಗೆ ಬರೆದು ಕಳಿಸಿ. ಇನ್ಬಾಕ್ಸ್ ಮೀ ಅಂಡ್ ದಿಸ್ ವಿಲ್ ಬಿ ಯುವರ್ ಅಸೈನ್ಮೆಂಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಮೀಟ್ ಆಗೋಣ. ಹೋಪ್ ಯು ಹ್ಯಾವ್ ಲರ್ನ್ ಲಾಟ್ ಅಬೌಟ್ ಡಿಸ್ಟ್ರಿಬ್ಯೂಷನ್. ಒಂದು ಫೇರ್ ಐಡಿಯಾ ಸಿಕ್ಕಿದೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಂಡ್ ಪಬ್ಲಿಸಿಟಿ ಬಗ್ಗೆ. ಬೇಸಿಕ್ಲಿ ಯಾಕೆ ಅಷ್ಟು ಪಬ್ಲಿಸಿಟಿ ಮಾಡಬೇಕು, ಪಬ್ಲಿಸಿಟಿ ಮಾಡಿದ್ರೆ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಫೇರ್ ಐಡಿಯಾ ಸಿಕ್ಕಿದೆ. ಸೊ ಆಲ್ವೇಸ್ ಬಿಲೀವ್ ಇನ್ ಪಬ್ಲಿಸಿಟಿ ಪಬ್ಲಿಸಿಟಿ ಮಾರ್ಕೆಟಿಂಗ್ ರಿಲೀಸ್. ಸೊ ದಯವಿಟ್ಟು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿ ಆಗೋಣ ನಮ್ಮ ಅಸುರ್ ಸಿನಿಮಾ ರೈಟರ್ ಜೊತೆ. ವಿ ವಿಲ್ ಟಾಕ್ ಅಬೌಟ್ ಹೌ ಟು ರೈಟ್ ಸ್ಕ್ರಿಪ್ಟ್ ಫಾರ್ ವೆಬ್ ಸೀರೀಸ್, ಹೆಂಗ್ ಅಪ್ರೋಚ್ ಮಾಡೋದು, ಆಮೇಲೆ ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡೋದು, ವೆಬ್ ಸೀರೀಸ್ ಮಾರ್ಕೆಟಿಂಗ್